ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಯಾವುದೇ ಕಾರಣಕ್ಕೂ ಎಲೆಕ್ಷನ್ಗೆ ನಾಮಪತ್ರ ಕೊಡಬಾರ್ದು ಅಂತ ಹೇಳಿ ವಿಶಾಲಾಕ್ಷಿ ಪ್ಲಾನ್ ಮಾಡಿ ತನ್ನ ಕಡೆ ಹುಡುಗರುಗಳನ್ನ ಕಳಿಸಿ ಮೀನಿನ ಮೇಲೆ ಅಟ್ಯಾಕ್ ಮಾಡಿಸ್ತಾಳೆ. ಅವನನ್ನ ಸೂರ್ಯ ಹಿಡ್ಕೊಂಡಾಗ ಆ ವ್ಯಕ್ತಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಆದ್ರೆ ಮೀನಿಂಗೆ ಚಾಕು ಹಾಕಿದಾರಲ್ಲ ಅಂತ ಸೂರ್ಯ ಟೆನ್ಷನ್ ಅಲ್ಲಿ ಏನಾಯ್ತು ಮೀನಮ್ಮ ಅಂತ ಕೇಳ್ಬೇಕಾದ್ರೆ ಮೀನಾ ತುಂಬಾನೇ ನೋವಲ್ಲಿ ಒದ್ದಾಡ್ತಿರ್ತಾಳೆ. ಬಾ ಮೀನಮ್ಮ, ಆಸ್ಪತ್ರೆಗೆ ಹೋಗೋಣ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮೀನಮರಿ ಬೇಗ ನಡೀರಿ ಆಸ್ಪತ್ರೆಗೆ ಅಂತ ಶ್ರುತಿನು ಹೇಳ್ತಿರ್ತಾಳೆ. ಅಕ್ಕ ನಡಿ ಅಕ್ಕ ಅಂತ ಕನಕನು ತುಂಬಾ ಬಲವಂತ ಮಾಡ್ತಿರ್ತಾಳೆ. ಇಲ್ಲರಿ ಬೇಡ, ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಮರಿ ಏನ್ ಈ ರೀತಿ ಹೇಳ್ತಿದ್ಯಾ, ಮೊದ್ಲು ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಂತ ಶ್ರುತಿ ಕೇಳ್ಕೊಳ್ತಿರ್ತಾರೆ. ಮೀನಾ ಹಠ ಮಾಡ್ಬೇಡ ಮೀನಾ, ನೋಡು ಇವಾಗ ಇದಕ್ಕೆಲ್ಲ ಟೈಮ್ ಇಲ್ಲ, ನಡಿ ಹೋಗೋಣ ಅಂತ ಹೇಳಿ ಸೂರ್ಯ ಮೀನನ್ನ ಬಲವಂತ ಮಾಡ್ತಾನೆ. ಇಲ್ಲ ರೀ, ನನಗೋಸ್ಕರ ಇವರೆಲ್ರು ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ, ಇವರೆಲ್ರು ಆಸೆ ಪಟ್ಟಂಗೆ ನಾನು ಈ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಅಂತ ಹೇಳ್ತಾ ಮೀನಾ ಅಳ್ಬೇಕಾದ್ರೆ, ಇಲ್ಲ ಮೀನಮ್ಮ, ನನ್ಗೆ ನೀನೇ ತುಂಬಾ ಮುಖ್ಯವಾಗಿರೋದು, ನೋಡು ಈ ಪರಿಸ್ಥಿತಿಲಿ ಇದೆಲ್ಲ ಬೇಡ, ಬಾ ಹೋಗೋಣ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆದ್ರೂ ಮೀನಾ ಇಲ್ಲ, ಅದೆಲ್ಲ ಆಗೋದಿಲ್ಲ, ನಾನಿವತ್ತು ನಾಮಿನೇಷನ್ ಫೈಲ್ ಮಾಡ್ಲೇಬೇಕು ಅಂತ ಹಠ ಮಾಡ್ತಾಳೆ. ಆಗ ಕನಕ ತನ್ ದುಪ್ಪಟ್ಟ ತೆಗ್ದು ಮೀನಿನ ಸೊಂಟಕ್ಕೆ ಕಟ್ತಾಳೆ. ಆಗ ನಿಧಾನಕ್ಕೆ ಆಫೀಸ್ ರೂಮ್ ಒಳಗಡೆ ಹೋದಾಗ ಅಲ್ಲಿರೋರೆಲ್ರು ಮೀನಿನ ಪರಿಸ್ಥಿತಿನ ನೋಡಿ ಶಾಕ್ ಆಗ್ತಾರೆ. ಏನಮ್ಮ ಏನಾಯ್ತು ಅಂತ ಅವರೆಲ್ರು ಬಂದು ವಿಚಾರಿಸ್ಬೇಕಾದ್ರೆ, ಸರ್ ಇವಾಗ ಅದನ್ನೆಲ್ಲ ಮಾತಾಡೋದಕ್ಕೆ ಸಮಯ ಇಲ್ಲ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀವಿ, ಮೊದ್ಲು ನಾಮಿನೇಷನ್ಗೆ ಏನೇನ್ ಮಾಡ್ಬೇಕೋ ಅದ್ರದ್ದೆಲ್ಲ ಪ್ರೊಸೆಸ್ ನ ಶುರು ಮಾಡ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಮೀನಿನ ಪರಿಸ್ಥಿತಿನ ನೋಡಿ ಆ ಅಧಿಕಾರಿಗಳು ಇಲ್ಲಿ ಒಂದು ಸಿಗ್ನೇಚರ್ ಹಾಕಮ್ಮ, ಉಳ್ದಿದ್ದೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಮೀನಿನ ಕೈಲಿ ಸಿಗ್ನೇಚರ್ ಹಾಕಿಸ್ಕೋತಾರೆ. ಮೀನಾ ಸೈನ್ ಮಾಡ್ತಿದ್ದಂಗೆ ಸೂರ್ಯ, ಮಂಜಾ, ಕನಕ ಮತ್ತೆ ಶ್ರುತಿ ಇವರೆಲ್ರು ಸೇರಿ ಮೀನನ್ನ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ತಾರೆ. ಸೂರ್ಯ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಸೀದಾ ಮನೆಗ್ ಕರ್ಕೊಂಡ್ ಬರ್ತಾನೆ. ಇದನ್ನ ಶಾಂತಿ ಮತ್ತೆ ಮನೋಜ ಇಬ್ರು ಗಮನಿಸ್ತಾ ಇರ್ತಾರೆ. ಅವಳನ್ನ ಕರ್ಕೊಂಡೋಗಿ ಸೀದಾ ಸೂರ್ಯ ರೂಮ್ ಅಲ್ಲಿ ರೆಸ್ಟ್ ಮಾಡೋದಿಕ್ಕೆ ಅಂತ ಬಿಡ್ತಾನೆ. ಅಷ್ಟರಲ್ಲಿ ರಂಗನಾಥ್ ಅವರು ಮತ್ತೆ ರವಿ ಇಬ್ರು ಮನೆಗ್ ಬರ್ತಾನೆ. ಸೂರ್ಯ ಮೀನಾ ಇಬ್ರು ಮನೆಗ್ ಬಂದ್ರ ಅಂತ ಕೇಳ್ತಾರೆ. ಆಗ ಮನೋಜ ಇವಾಗ ತಾನೆ ಸೂರ್ಯ ಆ ಮೀನನ್ನ ಕರ್ಕೊಂಡು ರೂಮ್ಗೆ ಹೋದ ಅಂತ ಮನೋಜ ಹೇಳ್ತಾನೆ. ಆಗ ರಂಗನಾಥ್ ಅವರು ಸೀದಾ ಮೀನನ್ನ ರೂಮ್ ಅಲ್ಲಿ ನೋಡೋದಕ್ಕೆ ಅಂತ ಹೋಗ್ತಾರೆ. ಆಗ ಅವಳ ಪರಿಸ್ಥಿತಿ ನೋಡಿ ಅವರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ನೀನನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಅಂತ ಹೊರಟಿದ್ವಿ ಅಮ್ಮ, ಆಗ ನೀನ್ ಮನೆಗ್ ಬಂದಿದ್ಯಾ ಅಂತ ಗೊತ್ತಾಯ್ತು, ಶ್ರುತಿ ಹೇಳಿದ್ಲು, ಅದಕ್ಕೆ ಸೀದಾ ಮನೆಗೆ ಬಂದ್ಬಿಟ್ವಿ, ಹೇಗಿದ್ಯಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹ್ಞೂ ಅಪ್ಪಯ್ಯ, ಜಾಸ್ತಿ ಏನು ಚಾಕು ಒಳಗಡೆ ಹೋಗಿಲ್ವಂತೆ, ಲೈಟ್ ಆಗಿ ಮೇಲಿನೇ ಕಟ್ ಮಾಡಿದ್ದಾರೆ, ಅದಕ್ಕೆ ಅಪ್ಪಯ್ಯ ಮನೇಲಿ ಹೋಗಿ ರೆಸ್ಟ್ ಮಾಡಿ ಅಂತ ವಾಪಸ್ ಕಳಿಸ್ಬಿಟ್ರ ಅಂತ ಸೂರ್ಯ ಹೇಳ್ತಾನೆ. ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಕಣಮ್ಮ, ಯಾವ ರೀತಿ ಮಾಡಿದಾರೆ ನೋಡು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅದ್ಕೆ ಇವಾಗ ಹೇಗಿದ್ದೀರಾ ಅಂತ ರವಿ ಕೇಳ್ತಿರ್ತಾನೆ. ಪರವಾಗಿಲ್ಲ ರವಿ ಅಂತ ಮೀನಾ ಹೇಳ್ಬೇಕಾದ್ರೆ ಡಾಕ್ಟರ್ ಏನ್ ಹೇಳಿದ್ರಪ್ಪ ಅಂತ ರಂಗನಾಥ್ ಅವರು ಸೂರ್ಯನ ಕೇಳ್ತಾರೆ. ಅಪ್ಪಯ್ಯ ಟ್ಯಾಬ್ಲೆಟ್ ಎಲ್ಲ ಬರ್ದ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಟೈಮ್ ಕರೆಕ್ಟ್ ಆಗಿ ಕೊಡಿ ಅಂತ ಹೇಳಿದ್ದಾರೆ, ಹಾಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿದಾರಪ್ಪಯ್ಯ, ಹೆಚ್ಚಾಗಿ ಕೆಲ್ಸ ಮಾಡ್ಬಾರ್ದು, ಗಾಯ ಆರೋವರ್ಗು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾರಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದಕ್ಕೆ ನಾ ಹೇಳಿದ್ದು ಮೊದ್ಲಿಂದನು ಇದೆಲ್ಲ ನಮ್ಗೆ ಯಾಕೆ ಬೇಡ ಅಂತ, ನನ್ನ ಮಾತ್ ಎಲ್ಲಿ ಕೇಳ್ತಾಳೆ ಅವಳು, ಈಗ ನೋಡಿ ಲೀಡರ್ ಆಗ್ತೀನಿ ಅಂತ ಹೋಗಿ ಇವಾಗ ಮಂಚದ ಮೇಲೆ ಬಂದು ಬಿದ್ಕೊಂಡಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ ರಂಗನಾಥ್ ಅವರು ಶಾಂತಿನ ಗುರಾಯಿಸ್ತಾರೆ. ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತೇನೆ, ಅವಳೆ ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡ್ ಬಂದಿದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅದು ಹಾಗಲ್ಲ ರೀ, ಯಾಕೆ ಸುಮ್ನೆ ಬೇಡದಿರೋ ಕೆಲ್ಸ ಎಲ್ಲ ನಮ್ಗೆ ಅಂತ, ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂದ್ರೆ ಅದಕ್ ಬೇಕಾಗಿರೋ ಸ್ಟ್ರಾಟಜಿ ಎಲ್ಲ ತಿಳ್ಕೊಂಡಿರ್ಬೇಕು, ಸುಮ್ನೆ ಅದಕ್ಕೆಲ್ಲ ಆಸೆ ಪಟ್ಬಿಟ್ರೆ ಆಗೋಗೋದಿಲ್ಲ, ಜೀವ ಹೋಗದೆ ಇರೋದೆ ದೊಡ್ಡ ವಿಷಯ ಅಂತ ಹೇಳ್ಬೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ ಏನೇ ಆಗಿದೆ ನಿನ್ಗೆ, ಹೇಳ್ಬೇಕು ಅಂದ್ರೆ ಇದಾಗ್ಬೇಕಾಗಿದ್ದು ಸೂರ್ಯಂಗೆ ಕಣೆ, ಮೀನಾ ಅಡ್ಡ ಬಂದು ಇದನ್ನ ಬಚಾವ್ ಮಾಡಿದಾಳೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಭಯ ಆಗೋದಕ್ಕೆ ಶುರು ಆಗತ್ತೆ. ಏನು ಇವನ್ಗೆ ಚುಚ್ಬೇಕಾಗಿದ್ದ, ಏನ್ರಿ ಹೇಳ್ತಿದ್ದೀರಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಕಣೆ, ಆ ವ್ಯಕ್ತಿ ಇವನ್ಗೆ ಅಂತ ಚುಚ್ಚಕ್ ಬಂದಾಗ ಮೀನಾ ಅಡ್ಡ ಹೋಗಿ ತಾನು ನಿಂತಿದ್ದಾಳೆ, ಅದಕ್ಕೆ ಅವಳಿಗೆ ಅವನು ಚುಚ್ಚಿ ಓಡೋಗಿದ್ದಾನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇದಕ್ಕೆ ರೀ ನಾನ್ ಬಡ್ಕೊಂಡಿದ್ದು, ದೊಡ್ಡದಾಗ ಏನಾದ್ರು ಆಗಿದ್ರೆ ಏನ್ ಗತಿ, ಹೆಂಗೋ ಓಡಾಡ್ಕೊಂಡು ಆರಾಮಾಗಿ ಕೆಲ್ಸ ಮಾಡ್ಕೊಂಡಿದ್ಲು, ಈಗ ನೋಡಿ ಚಿಚ್ಚಿಸ್ಕೊಂಡ್ ಬಂದು ಮಲಗಿದಾಳೆ ಅಂತ ಶಾಂತಿ ಬೇಜಾರಲ್ಲಿ ಹೇಳ್ತಾಳೆ. ಈ ರೀತಿ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಸೂರ್ಯ ತುಂಬಾ ನೊಂದ್ಕೊಂಡು ಹೇಳ್ಬೇಕಾದ್ರೆ, ನೋಡಪ್ಪ ಸೂರ್ಯ, ಇದ್ರ ಬಗ್ಗೆ ನೀನು ಅನ್ಕೊಳ್ದೆ ಇದ್ರುನು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗಿತ್ತಪ್ಪ, ಶಾಂತಿ ಹೇಳ್ದಂಗೆ ನೀವಿಬ್ರಿಗೂ ಏನಾದ್ರು ಆಗಿದ್ರೆ ಏನಪ್ಪ ಗತಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನೋಡಿ ಇವಾಗ್ಲಾದ್ರೂ ನಾ ಹೇಳೋದಿನ ಕೇಳಿ, ಈ ಎಲೆಕ್ಷನ್ ಎಲ್ಲ ನಿಂತ್ಕೋಬೇಡ ಅಂತ ನೀವೇ ಹೇಳ್ಬಿಡಿ ಅಂತ ಶಾಂತಿ ರಂಗನಾಥ್ ಅವ್ರ ಹತ್ರ ಹೇಳ್ತಾಳೆ. ಹೌದು ಅಪ್ಪ, ಸ್ಟಾರ್ಟಿಂಗ್ ಅಲ್ಲೇ ಹಿಂದಕ್ ಹೋಗೋದು ಒಳ್ಳೇದು, ಮತ್ತೆ ಇದೇ ರೀತಿ ಅಟೆಂಪ್ಟ್ ಮಾಡಿದ್ರು ಅಂದ್ರೆ ಯಾರ ಗ್ಲಾಸ್ ಹೇಳಿ ಅಂತ ಮನೋಜ ಕೇಳ್ತಾನೆ. ನೋಡ್ರಿ
ಇವಾಗ್ಲಾದ್ರೂ ಇವಳಿಗೆ ಹೋಗ್ಬಿಟ್ಟು ಆ ನಾಮಿನೇಷನ್ ನ ವಾಪಸ್ ತಗೊಳೋದಕ್ಕೆ ಹೇಳಿ ಅಂತ ಶಾಂತಿ ಹೇಳ್ತಾಳೆ. ನೋಳೆ ಶಾಂತಿ, ಈ ಎಲೆಕ್ಷನ್ಗೆ ನಿಂತ್ಕೋಬೇಕು ಅನ್ನೋದು ಸೂರ್ಯ ಮತ್ತೆ ಮೀನಿಂಗೆ ಸಂಬಂಧಪಟ್ಟಿರೋದು. ಇದ್ರಲ್ಲಿ ನಾವ್ ತಲೆ ಹಾಕದೇ ಇದ್ರೇನೆ ಒಳ್ಳೇದು ಕಣೆ. ಸೂರ್ಯ, ನಿಮ್ಮಮ್ಮ ಭಯ ಪಡೋದ್ರಲ್ಲೂ ಒಂದು ನ್ಯಾಯ ಇದೆ ಕಣಪ್ಪ. ಜೀವನ ಪಣಕ್ಕಿಟ್ಟು ಯಾವ ಕೆಲ್ಸನೂ ಮಾಡ್ಬಾರ್ದಪ್ಪ. ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಯೇನಪ್ಪ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಚೇತ ಹೋಗಿ ಕಂಪ್ಲೇಂಟ್ ಕೊಡೋದಕ್ ಹೋಗಿದಾನೆಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಕಣಪ್ಪ, ನೀನು ಸ್ವಲ್ಪ ಮೀನನ್ನ ಹುಷಾರಾಗಿ ನೋಡ್ಕೊಳಪ್ಪ, ಅವಳ ಜೊತೆನೇ ಇರು ಸರಿನಾ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಸರಿ ಅಪ್ಪಯ್ಯ ಅಂತ ಸೂರ್ಯ ಒಪ್ಕೋತಾನೆ. ಅಪ್ಪ, ನಾನು ಎಲೆಕ್ಷನ್ ಅಲ್ಲೇ ನಿಲ್ಲೋದ್ ಬೇಡ ಅಂತ ಹೇಳ್ತಾ ಇದೀನಿ. ಅವಾಗ್ಲೇ ಅಪ್ಪಯ್ಯ ಇಂಥದೆಲ್ಲ ಆಗೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಹಂಗೆಲ್ಲ ಆಗೋದಿಲ್ಲ ಕಣ. ಒಂದ್ ಒಳ್ಳೆ ವಿಷಯ ಮಾಡೋದಿಕ್ಕೆ ಅಂತ ಹೊರಟಾಗ ಈ ತರ ಅಡೆತಡೆಗಳು 1000 ಬರ್ತವೆ. ಅದನ್ನ ನೋಡ್ಕೊಂಡು ನಾವ್ ಯಾವತ್ತೂ ಹಿಂಜರಿಬಾರ್ದು. ಅದನ್ನು ಮೆಟ್ ನಿಂತು ಹೋರಾಡ್ಬೇಕು ಕಣೋ. ಎವರೆಸ್ಟ್ ನ ಹತ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟು ಒಂದೇ ಸಲ ಹತ್ಬಿಡಕ್ ಆಗೋದಿಲ್ಲ ಕಣೋ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹತ್ಬೇಕು. ಅವಾಗ್ಲೇ ನಾವು ಎವರೆಸ್ಟ್ ನ ಮುಟ್ಟಕ್ ಆಗೋದು. ನಮ್ಗೆ ಎಷ್ಟು ಕಷ್ಟಗಳು ಮುಂದೆ ಬರ್ತಾವೋ ಅದನ್ನೆಲ್ಲ ಎದುರಿಸ್ಕೊಂಡ್ ಮುಂದೆ ಹೋದ್ರೇನೆ ಕಣೋ ಮುಂದೊಂದ್ ದಿವಸ ನಮ್ಗೆ ಜಯ ಸಿಗೋದು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ನೀನ್ ಹೇಳೋದ್ ಅರ್ಥ ಆಗೋದಿಲ್ವೇನೋ? ಯಾರು ಇವಾಗ್ಲೇ ಇವಳನ್ನ ಕತ್ತಿಲಿ ಚುಚ್ಚಿದ್ದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಕ್ರೆ, ಬೇರೆ ಯಾರು ಇದನ್ನ ಮಾಡಿಲ್ಲ. ಇದನ್ನ ಯಾರ್ ಮಾಡಿದಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಇದೆಲ್ಲ ಆ ವಿಶಾಲು ಕೆಲ್ಸನೇ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಹೌದು ಮತ್ತೆ, ಮೀನಾ ವಿರುದ್ಧವಾಗಿ ನಿಂತಿರೋದು ಆ ವಿಶಾಲಾಕ್ಷಿನೇ ತಾನೆ ಅಂತ ಸೂರ್ಯ ಹೇಳ್ತಾನೆ. ನೀನೇನಾದ್ರೂ ನೋಡಿದ್ಯೇನೋ? ಸುಮ್ನೆ ಗೊತ್ತಿಲ್ದೆ ಏನೇನೋ ಮಾತಾಡ್ಬೇಡ ಕಣೋ. ಅವ್ರು ಯಾಕೋ ಇದನ್ನೆಲ್ಲ ಮಾಡ್ತಾರೆ ಅಂತ ಶಾಂತಿ ಕೇಳ್ತಾಳೆ. ಮೀನನ್ನ ಸೋಲ್ಸೋದಕ್ ಆಗೋದಿಲ್ಲ ಅಂತ ಅವಳಿಗೆ ಗೊತ್ತಾಗೋಗಿದೆ. ಅದಕ್ಕೆ ನಮ್ಮನ್ನ ಭಯ ಪಡಿಸೋದಕ್ಕೆ ಈ ರೀತಿ ಎಲ್ಲ ಪ್ಲಾನ್ ಮಾಡಿದಾಳೆ. ಅವಳೇ ಮಾಡಿದ್ದು ಅಂತ ಆಧಾರ ಸಮೇತ ತೋರಿಸ್ತೀನಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಪೊಲೀಸರು ವಿಚಾರಣೆ ನಡೆಸ್ಲಪ್ಪ. ಇದನ್ ಯಾರ್ ಮಾಡಿದಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲಿ. ಇದರಿಂದ ಅವರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಹುಷಾರಪ್ಪ ಅಂತ ಹೇಳ್ತಾ ರಂಗನಾಥ್ ಅವರು ರೂಮ್ ಇಂದ ಆಚೆಗೆ ಹೋಗ್ತಾರೆ. ಅದ್ಗೆ ನಾನ್ ನಿಮ್ಗೋಸ್ಕರ ಸೂಪ್ ಮಾಡ್ಕೊಂಡ್ ಕೊಡ್ಲಾ ಅಂತ ರವಿ ಕೇಳ್ಬೇಕಾದ್ರೆ, ಬೇಡ ರವಿ ಅಂತ ಮೀನಾ ಹೇಳ್ತಿರ್ತಾಳೆ. ಅದ್ಗೆ ನಮ್ಗೋಸ್ಕರ ನೀವೆಷ್ಟೆಲ್ಲ ಕೇರ್ ತಗೋತೀರಾ, ಅಂತದ್ರಲ್ಲಿ ಇಂಥ ಪರಿಸ್ಥಿತಿಲಿ ನಾವ್ ನಿಮ್ಮನ್ನ ನೋಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ನಾನೇ ಮಾಡ್ತೀನಿ, ರಾತ್ರಿ ನಾನೇ ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಾ ರವಿ ರೂಮ್ ಇಂದ ಆಚೆಗೆ ಹೋಗ್ತಾನೆ. ಆದ್ರೆ ಶಾಂತಿ ಮತ್ತೆ ಮನೋಜ ಮಾತ್ರ ಏನು ಮಾತಾಡದೆ ಅಲ್ಲಿಂದ ಹಾಗೆ ಹೊರಟೋಗ್ತಾರೆ. ಸೂರ್ಯ ಇದ್ರಿಂದ ಯಾರ್ ಕೈವಾಡ ಇದೆ ಅಂತ ಸಾಕ್ಷಿ ಸಮೇತ ಕಣ್ ಹಿಡಿತೀನಿ ಅಂತ ಮನ್ಸಲ್ಲಿ ಅನ್ಕೊಂಡು ಚಾಲೆಂಜ್ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಅಳ್ತಿರ್ತಾಳೆ. ಇದನ್ನ ಸೂರ್ಯ ನೋಡ್ತಾನೆ. ಮೀನಾ, ಏನಾಯ್ತಮ್ಮ? ನೋವಾಗ್ತಿದ್ಯಾ? ಏನಾದ್ರೂ ಬೇಕಾ? ಅಲ್ಲ ಕಣೆ, ನೀನ್ ಹಿಂಗ್ ಅಳ್ಬೇಡ, ಏನಾಯ್ತು ಅಂತ ಹೇಳು ಅಂತ ಸೂರ್ಯ ತುಂಬಾ ಗಾಬರಿಯಿಂದ ಮೀನನ್ನ ಕೇಳ್ತಾನೆ. ಇಲ್ಲ ರೀ, ನೋವೇನು ಆಗ್ತಿಲ್ಲ. ನೋಡಿ, ನನ್ಗೆ ಈ ಎಲೆಕ್ಷನ್ ಬೇಡ ರೀ. ನಾನು ಈ ಎಲೆಕ್ಷನ್ ಇಂದ ನನ್ ನಾಮಿನೇಷನ್ ನ ವಾಪಸ್ ತಗೋಬಿಡ್ತೀನಿ ಅಂತ ಹೇಳ್ತಾ ಮೀನಾ ಅಳ್ಬೇಕಾದ್ರೆ, ಏನ್ ಮೀನಮ್ಮ ನೀನ್ ಎಂತ ಸ್ಟ್ರಾಂಗ್ ಹುಡುಗಿ, ನೀನ್ ಹೋಗ್ಬಿಟ್ಟು ಇದಕ್ಕೆಲ್ಲ ಬೇಡಮ್ಮ, ಇದೆಲ್ಲ ಹಿಂಗೆಲ್ಲ ಸರಿ ಹೋಗಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಇಲ್ಲ ರೀ, ನಾಳೆ ದಿವಸ ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ನಾನ್ ಏನ್ರಿ ಮಾಡ್ಲಿ? ನನ್ಗ್ ತುಂಬಾ ಭಯ ಆಗ್ತಿದೆ ಅಂತ ಮೀನಾ ಅಳ್ತಾ ಹೇಳ್ತಿರ್ತಾಳೆ. ಏನ್ ಮೀನಮ್ಮ ನೀನು ಇಷ್ಟು ದೂರ ಹೋರಾಟ ಮಾಡಿ ಬಂದಾಯ್ತಮ್ಮ, ಇನ್ನೊಂದ್ ಸ್ವಲ್ಪ ದಿವಸ ಇದೆ ಅಷ್ಟೇ ಎಲೆಕ್ಷನ್ಗೆ, ಈಗ ಹೋಗಿ ಈ ರೀತಿ ಹೇಳ್ತಿದ್ಯಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ರೀ, ಇವತ್ತು ನಿಮ್ಗೆ ಚಾಕುಲಿ ಚುಚ್ಚಕ್ ಬಂದ್ರು. 1 ನಿಮಿಷ ನಾನು ಅದನ್ನ ನೋಡ್ಲಿಲ್ಲ ಅಂದಿದ್ರೆ ಏನ್ರಿ ಗತಿ? ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದನ್ನ ತಡ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ರೀ ಅಂತ ಮೀನಾ ಕಣ್ಣೀರ್ ಹಾಕ್ತಿರ್ತಾಳೆ. ಅಯ್ಯೋ ಮೀನಮ್ಮ, ಅಳಬೇಡಮ್ಮ, ನನಗೇನು ಆಗಿಲ್ಲ ತಾನೆ, ಮತ್ ಯಾಕೆ ತಲೆ ಕೆಡ್ಸ್ಕೊತ್ಯಾ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೋಡು, ನನ್ಗೆ ಆಯಸ್ಸು ಜಾಸ್ತಿ ಅಂತ ನಮ್ ಲಕ್ಕಿ ಹೇಳಿದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ರೀ, ನಡೆದಿದ್ದೆಲ್ಲ ನೋಡಿದ್ರೆ ನನ್ಗೆ ತುಂಬಾ ಭಯ ಆಗುತ್ತೆ. ಕೈ ಕಾಲೆಲ್ಲ ಹಾಗೆ ನಡುಕ್ತಿದೆ. ಬೇಡ ರೀ, ನಮ್ಗಿದ್ರ ಸಹವಾಸ ಬೇಡ. ಇದರಿಂದ ನಾವೇನು ಸಾಧನೆ ಮಾಡೋಂಥದ್ದೇನಿಲ್ಲ ಅಲ್ವಾ? ನೋಡಿ, ನನ್ಗೆ ನೀವೇ ಮುಖ್ಯ. ಆ ವಿಶಾಲಾಕ್ಷಿ ಸಹವಾಸನೇ ನಮಗ್ ಬೇಡ. ಅವಳ ಜೊತೆ ನಾವು ಪೈಪೋಟಿ ಮಾಡೋದಕ್ಕೂ ಆಗೋದಿಲ್ಲ. ಬಿಟ್ಬಿಡ್ರಿ, ಅವಳಿಗೆ ಗೆದ್ಕೊಳ್ಳಿ ಅಂತ ಮೀನಾ ಅಳ್ತಾ ಹೇಳ್ತಾಳೆ. ಮೀನಾ, ಇವಾಗ ನೀನ್ ಹೇಳ್ದೆ ನೋಡು, ಇದೇ ಅವಳ ಮೇನ್ ಪ್ಲಾನ್ ಇರೋದು. ನೀನ್ ನಾಮಿನೇಷನ್ ನ ವಾಪಸ್ ತಗೊಳ್ಳೋ ರೀತಿ ಮಾಡ್ಬೇಕು. ಅವಳು ಎಲೆಕ್ಷನ್ನೇ ಇಲ್ದೆ ಗೆಲ್ಬೇಕು, ಇದೇ ಅವಳ ಉದ್ದೇಶ. ಈಗೇನಾದ್ರೂ ನೀನು ನಿನ್ ನಾಮಿನೇಷನ್ ನ ವಿಡ್ರಾ ಮಾಡ್ಕೊಂಡೆ ಅನ್ಕೋ, ಆ ವಿಶಾಲಾಕ್ಷಿ ಅನ್ಕೊಂಡಂಗೆ ಸಾಧನೆ ಮಾಡ್ದಂಗ ಆಗ್ಬಿಡುತ್ತೆ. ಅರ್ಥ ಮಾಡ್ಕೊ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದ್ರೆ ಇರ್ಲಿ ಬಿಡ್ರಿ, ಅವಳಿಂದ ಸೋಲೋದ್ರಿಂದ ನನ್ಗೇನು ತೊಂದ್ರೆ ಆಗೋದಿಲ್ಲ. ನನಗೆ ನೀವೇ ಮುಖ್ಯ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ನಿನ್ನ ಬೀಟ್ ಮಾಡ್ಬೇಕು ಅಂತಾನೆ ಅವರು ನನ್ನನ್ನ ಚಿಚ್ಚೋದಿಕ್ಕೆ ನೋಡಿದ್ದು. ಅವ್ರು ಗೊತ್ತು ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನು ಹೆದರೋಳಲ್ಲ ಅಂತ. ಅದಕ್ಕೆ ಅವರು ಪ್ಲಾನ್ ಮಾಡಿ ನನಗೆ ಚುಚ್ಚೋದಿಕ್ಕೆ ನೋಡಿದ್ದು. ಅದೇ ರೀತಿನಿ ನೀನು ಭಯ ಪಡ್ತಿದ್ಯಲ್ಲ ಮೀನಾ. ನೋಡಿ ಮೀನಾ, ಅವರು ನ್ಯಾಯವಾಗಿ ಗೆದ್ರೆ ಅದ್ರಲ್ಲಿ ತಪ್ಪಿಲ್ಲ. ಆದ್ರೆ ಈ ರೀತಿ ಮೋಸದಲ್ಲಿ ಗೆಲ್ಲೋದಕ್ ನೋಡಿದ್ರೆ ನಾವ್ ಬಿಡ್ಬಾರ್ದು. ಇಂಥವ್ರಿಗೆ ನಾವ್ ದಾರಿ ಮಾಡ್ಕೊಟ್ರೆ
ಅವ್ರ ಇನ್ನು ಮುಂದಕ್ಕೆ ಕೆಟ್ಟ ಕೆಲಸ ಮಾಡೋದಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗಾಗತ್ತೆ. ಇದರಿಂದ ಪಾಪ ಜನಗಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಮೀನಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ರೀ ನನಗ್ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಮನ್ಸಿಲ್ಲ, ನನಗ್ ಬೇಕಾಗಿರೋದು ನೀವ್ ಮಾತ್ರ ಅಂತ ಮೀನಾ ಹೇಳ್ತಾಳೆ. ಏನಮ್ಮ ನೀನು ಮೀನಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ರೀ ನೀವ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು, ನಿಮ್ಗೇನಾದ್ರೂ ಆದ್ರೆ ಅದನ್ನ ನಾನ್ ಹೇಗ್ರಿ ತಡ್ಕೊಳ್ಳಿ. ಇವತ್ತು ಚುಚ್ಚೋದಕ್ ಬಂದ್ರು, ನಾಳೆ ಏನಾಗುತ್ತೋ ಏನೋ ಯಾರಿಗ್ ಗೊತ್ತು. ನನಗೆ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ರೀ. ನಾನು ರೋಡಲ್ಲಿ ಹೂ ಕಟ್ತಾ ಇದ್ದೆ, ಈಗ ಹೂವಿನ ಅಂಗಡಿ ಇಟ್ಕೊಂಡು ಚೆನ್ನಾಗಿದ್ದೀನಿ. ನಮ್ಗಿದೇ ಜೀವನ ಸಾಕು ರೀ, ನಮ್ಗೆ ಬೇರೆದೆಲ್ಲ ಏನು ಬೇಡ. ಈ ಅಧಿಕಾರ, ಈ ಸಂಘ ಇದೆಲ್ಲ ಏನು ಬೇಡ ರೀ. ನೀವು ಡೈಲಿ ಆಚೆ ಹೋಗಿ ಮತ್ತೆ ಮನೆಗ್ ವಾಪಸ್ ಬರೋವರ್ಗು ನನ್ಗೆ ಸಮಾಧಾನನೇ ಇರೋದಿಲ್ಲ. ನೀವ್ ಹುಷಾರಾಗಿ ಹೋಗ್ ಬಂದ್ರೆ ನನಗ್ ಅಷ್ಟು ಸಾಕು ರೀ. ಯಾಕ್ರಿ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗೋಗುತ್ತೋ ಅನ್ನ ಭಯದಲ್ಲಿ ನನ್ ಜೀವನ ಮಾಡಕ್ಕೆ ನನ್ನಿಂದ ಆಗೋದಿಲ್ಲ ರೀ ಅಂತ ಹೇಳ್ತಾ ಮೀನಾ ಕಣ್ಣೀರ್ ಹಾಕ್ಬೇಕಾದ್ರೆ, ಮೀನಾ ನೀನಿವತ್ತು ಭಯ ಬಿದ್ದು ಓಡೋದೆ ಅಂತ ಅಂದ್ರೆ ಇನ್ಮೇಲೆ ಆ ಸಂಘದಲ್ಲಿ ಯಾವ್ದೇ ಒಂದ್ ಹೆಣ್ಣು ಏನೇ ಅನ್ಯಾಯ ತಪ್ಪಾದ್ರೂನು ಎದುರು ನಿಂತು ಮಾತಾಡೋದಕ್ಕಾಗೋದಿಲ್ಲ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡು. ಯಾರು ಹೊಸಬ್ರು ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ಪ್ರಶ್ನೆ ಮಾಡಿದ್ರೆ ಚಾಕು ತೋರಿಸಿ ಹೆದರ್ಸ್ತಾರೆ. ಮೀನುಂಗಾದಂಗೆ ನಿಮ್ಗೂ ಆಗುತ್ತೆ ಅಂತ ಹೇಳ್ತಾರೆ. ಅವ್ರ ಆಟ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಭಯನ ನೀನೇ ಹೊಡಿಬೇಕು. ನಿನ್ನಿಂದ ಮಾತ್ರ ಸಾಧ್ಯ. ನೀನು ಧೈರ್ಯ ಮಾಡಿ ನಿಂತ್ರೆ ಅಲ್ಲಿರೋ ಪ್ರತಿಯೊಂದು ಹೆಣ್ಣು ಮಗುಗುನು ಈ ಧೈರ್ಯ ಬರುತ್ತೆ. ನೋಡು ಮೀನಾ, ನಾನ್ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ, ಮತ್ ಯಾಕೆ ಭಯ ಪಡ್ತೀಯಾ? ಅಲ್ಲ ಮೀನಮ್ಮ, ನೀನೇನ್ ಹುಟ್ಟಬೇಕಾದ್ರೆ ಶ್ರೀಮಂತರ ಮನೆಯಲ್ಲ ಹುಟ್ಟದೆ. ಎಷ್ಟೆಲ್ಲಾ ಕಷ್ಟಗಳನ್ನ ನೋಡಿದ್ಯಾ ಮೀನಾ ನೀನು. ರೋಡ್ ಸೈಡ್ ಅಲ್ಲಿ ಹೂವಿನ ವ್ಯಾಪಾರ ಮಾಡೋದು ಅಂತಂದ್ರೆ ಅಷ್ಟು ಸಾಮಾನ್ಯದ ವಿಷಯ ಅನ್ಕೊಂಡಿದ್ಯಾ? ಎಷ್ಟು ಸಮಸ್ಯೆಗಳನ್ನ ನೀನ್ ಎದುರಿಸಿದ್ಯಾ, ಎಷ್ಟು ಸಮಸ್ಯೆ ವಿರುದ್ಧ ಹೋರಾಡಿದ್ಯಾ. ಅದನ್ನೆಲ್ಲ ತಡ್ಕೊಂಡು ನೀನು ಗಟ್ಟಿಯಾಗಿದ್ದೆ ತಾನೆ. ಅಂತದ್ರಲ್ಲಿ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ವಾ ಮೀನಾ ನಿನ್ಗೆ ಅಂತ ಸೂರ್ಯ ಪ್ರಶ್ನೆ ಮಾಡ್ಬೇಕಾದ್ರೆ, ಅದೆಲ್ಲ ನನಗೆ ಅಂತ ಬಂದಿದ್ ಕಷ್ಟ ರೀ. ಆದ್ರೆ ನಿಮ್ಗೆ ಅಂತ ಬಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ ರೀ. ನನ್ಗೇನ್ ಮಾಡೋದಕ್ಕೂ ಆಗೋದಿಲ್ಲ. ಕೈ ಕಾಲೆಲ್ಲ ನಡ್ಗೋದಿಕ್ ಶುರು ಆಗತ್ತೆ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಗಿಂತ ಮುಂಚೆ ನನ್ ಜೀವ ಹೋಗುತ್ತೆ. ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ. ನೋಡಿ ನನ್ಗ ಅದೆಲ್ಲ ಗೊತ್ತಿಲ್ಲ. ನಾನು ನಾಳೆ ಹೋಗಿ ನನ್ ನಾಮಿನೇಷನ್ ನ ವಿಡ್ರಾ ಮಾಡ್ಕೋತೀನಿ ಅಂತ ಹೇಳ್ತಾ ಮೀನಾ ಕಣ್ಣೀರ್ ಹಾಕ್ಬೇಕಾದ್ರೆ ಸೂರ್ಯ ತುಂಬಾನೇ ಯೋಚನೆ ಮಾಡಿ, ಸರಿ ಮೀನಾ ನೀನಿವಾಗ ತುಂಬಾ ಟೆನ್ಷನ್ ಅಲ್ಲಿದ್ಯಾ. ನಡೆದಿರೋ ಘಟನೆಯಿಂದ ನಿನ್ಗೆ ಶಾಕ್ ಆಗಿದೆ. ಆದ್ರಿಂದ ನೀನಿನ್ನೂ ಆಚೆಗ್ ಬಂದಿಲ್ಲ. ಅದಕ್ಕೆ ಯಾವ್ದ್ರ ಬಗ್ಗೆನೇ ನೀನು ಯೋಚನೆ ಮಾಡ್ಬೇಡ. ಮನ್ಸು ಸರಿ ಇಲ್ದೇ ಇದ್ದಾಗ ಯಾವ್ದೇ ಒಂದು ನಿರ್ಧಾರ ತಗೊಂಡ್ರು ಅದು ತಪ್ಪಾಗೇ ಇರುತ್ತೆ. ಮೊದ್ಲು ನೀನು ರೆಸ್ಟ್ ಮಾಡು, ಚೆನ್ನಾಗಿ ನಿದ್ದೆ ಮಾಡಿ ಎದ್ದೇಳು. ನಾಳೆ ಬೆಳಗ್ಗೆ ನಿಧಾನಕ್ ಮಾತಾಡೋಣ. ನಾನ್ ಹೇಳಿದ್ದನ್ನೆಲ್ಲ ನೀನ್ ಸ್ವಲ್ಪ ಯೋಚನೆ ಮಾಡು. ಬೆಳಗ್ಗೆ ನೀನ್ ಎದ್ದೇಳಷ್ಟ್ರಲ್ಲಿ ನಿನ್ ತೀರ್ಮಾನ ಚೇಂಜ್ ಆಗಿದ್ರೂ ಆಗ್ಬೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ರೀ ಬೇಡ, ನಾನಿದ್ರಲ್ಲಿ ತುಂಬಾ ಗಟ್ಟಿಯಾಗಿದ್ದೀನಿ. ಬೆಳಗ್ಗೆ ನೀವು ಮಾತಾಡಿದ್ರು ನನ್ ತೀರ್ಮಾನ ಇದೇ ಆಗಿರುತ್ತೆ. ನಿಮ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ಆದ್ರೆ ಯಾವ್ದಕ್ಕೋಸ್ಕರನು ನಾನ್ ನಿಮ್ಮನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಈ ಮೀನಾ ಸೂರ್ಯ ಇಲ್ದೆ ಇರೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಕಣಮ್ಮ ಇವಾಗ ನೀನ್ ರೆಸ್ಟ್ ಮಾಡು, ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾ ಸೂರ್ಯ ಮೀನನ್ ಕಣ್ಣೀರನ್ನ ಒರೆಸಿ ಅವಳನ್ನ ಸಮಾಧಾನ ಮಾಡಿ ಮಲ್ಗಿಸ್ತಾನೆ. ಅಷ್ಟ್ರಲ್ಲಿ ಸೂರ್ಯನ್ಗೆ ಚೇತನ ಕಾಲ್ ಮಾಡ್ತಾನೆ. ಹೇಳೋ ಚೇತ ಅಂತ ಹೇಳ್ತಾ ಸೂರ್ಯ ಸೈಡಿಗೆ ಬಂದು ಮಾತಾಡುತ್ತಾ ಇರ್ತಾನೆ. ಏ ಸೂರ್ಯ, ಕಂಪ್ಲೇಂಟ್ ಕೊಟ್ಟಾಯ್ತು ಕಣ ಅಂತ ಚೇತ ಹೇಳ್ಬೇಕಾದ್ರೆ, ಪೊಲೀಸವ್ರು ಏನ್ ಹೇಳಿದ್ರು, ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರ ಅಂತ ಸೂರ್ಯ ಕೇಳ್ತಾನೆ. ಅದು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದಾರ ಕಣ ಸೂರ್ಯ ಅಂತ ಚೇತನ ಹೇಳ್ಬೇಕಾದ್ರೆ, ಇದಕ್ಕೆಲ್ಲ ಕಾರಣ ಆ ವಿಶಾಲು ಕಡೆ ಚೇಲಾಗಳೇ ಕಣ. ಅವಳನ್ ಬಿಟ್ರೆ ಇನ್ಯಾರು ಈ ಕೆಲ್ಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೌದು ಕಣ ಸೂರ್ಯ, ನನಗೂ ಅದೇ ರೀತಿ ಅನ್ನಿಸ್ತಿದೆ ಅಂತ ಚೇತನ ಹೇಳ್ಬೇಕಾದ್ರೆ, ಬರೀ ಹೂವಿನ ವ್ಯಾಪಾರದಲ್ಲಿ ಮೀನನ್ನ ಎದುರಾಳಿ ಅಂತ ಅನ್ಕೊಂಡಿದ್ಲು. ಆದ್ರೆ ಇವಾಗ ಎಲೆಕ್ಷನ್ ಅಂತ ಬಂದಾಗ ಅವಳನ್ನೇ ಸಾಯಿಸೋ ಮಟ್ಟಕ್ಕೆ ಹೋಗಿದಾಳ. ಅವಳನ್ನ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಈಗೇನ ಮಾಡೋದು ಸೂರ್ಯ ಅಂತ ಚೇತನ ಕೇಳ್ಬೇಕಾದ್ರೆ, ಅಷ್ಟು ಸುಲಭವಾಗಿ ಆ ವಿಶಾಲು ಸಿಕ್ಕಾಕೊಳ್ಳೋಂತಾಳಲ್ಲ ಕಣೋ. ತಪ್ಪಿಸ್ಕೊಳ್ಳೋದಕ್ಕೆ ಏನೇನ್ ಪ್ಲಾನ್ ಮಾಡಿರ್ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿರ್ತಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಕಣ ಸೂರ್ಯ, ಯಾವ್ದೇ ಕಾರಣಕ್ಕೂ ಆ ವಿಶಾಲನ್ನ ಬಿಡಬಾರ್ದು ಕಣೋ. ಆ ಚುಚ್ಚಿರೋ ವ್ಯಕ್ತಿನ ಪೊಲೀಸರು ಹುಡುಕ್ತಿದಾರೆ. ಅವನೇನಾದ್ರು ಸಿಕ್ಕಾಕೊಂಡ ಅಂದ್ರೆ ಮುಗೀತು ಕಣೋ. ಆ ವಿಶಾಲು ಸಿಕ್ಕಾಕೋತಾಳೆ, ನೋಡ್ಕೊಳ್ಳೋಣ ಬಿಡು. ಹೌದು ಇವಾಗ ಸಿಸ್ಟರ್ ಹೇಗಿದ್ದಾರೆ ಅಂತ ಚೇತನ ಕೇಳ್ಬೇಕಾದ್ರೆ, ಇವಾಗ ತಾನೇ ಸುಸ್ತಾಗಿದೆ ಅಂತ ಮಲ್ಗಿದಾಳ್ ಕಣೋ. ನಾನ್ ಎಲೆಕ್ಷನ್ ಅಲ್ಲಿ ನಿಲ್ಲೋದಿಲ್ಲ, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾ ಅಳೋದಕ್ಕೆ ಶುರು ಮಾಡ್ಕೊಂಡ್ಲು ಕಣೋ. ನಾನೇ ಧೈರ್ಯ ಹೇಳಿ ಅವಳನ್ನ ಮಲಗ್ಸಿದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ಸಿಸ್ಟರ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಕಣೋ. ಅವ್ರ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಅಂತದ್ರಲ್ಲಿ ಅವ್ರ ಭಯ ಹಾಗೆ ಆಗತ್ತಲ್ವೇನೋ ಅಂತ ಚೇತನ ಹೇಳ್ಬೇಕಾದ್ರೆ, ಅದಕ್ಕೆ ಅಂತ ಎಲೆಕ್ಷನ್ ಇಂದ ಹಿಂದಕ್ ಬರಕಾಗತ್ತೇನೋ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಕಣೋ, ಅದೆಲ್ಲ ಆಗೋದಿಲ್ಲ. ಆದ್ರೆ ಆ ವಿಶಾಲುಗ್ ಏನೋ ಮಾಡೋದು ಅಂತ ಚೇತನ ಕೇಳ್ಬೇಕಾದ್ರೆ, ಒಂದ್ ಕೆಲ್ಸ ಮಾಡೋ ಚೇತ, ನಮ್ ಹುಡುಗರುಗಳನ್ನೆಲ್ಲ ಸ್ವಲ್ಪ ಕಳ್ಸಿ ಆ ವಿಶಾಲು ಕಡೆ ರೌಡಿಗಳನ್ನ ಸ್ವಲ್ಪ ಫಾಲೋ ಮಾಡೋದಕ್ಕೆ ಹೇಳೋ. ಅದ್ರಿಂದಾಗಿ ಆ ಕತ್ತಿಲ್ ಚುಚ್ಚಿರೋನ್ ಯಾರು ಅಂತ ಗೊತ್ತಾದ್ರೂ ಗೊತ್ತಾಗ್ಬೋದು ಅಂತ ಸೂರ್ಯ ಹೇಳ್ದಾಗ, ಸರಿ ಆಯ್ತು ಕಣೋ, ನಮ್ಮ ಫ್ರೆಂಡ್ಸ್ ಯಾರ್ಯಾರಿದಾರೋ ಅವ್ರೆಲ್ರಿಗೂ ಹೇಳ್ತೀನಿ ಕಣೋ. ಖಂಡಿತ ಅವ್ನ್ ಸಿಕ್ಕಾಕೋತಾನೆ ಅಂತ ಚೇತನ ಹೇಳ್ಬೇಕಾದ್ರೆ, ಅವನನ್ನ ಹಿಡಿದ್ಮೇಲೆನೆ ಕಣೋ ಆ ವಿಶಾಲುಗೆ ಬುದ್ಧಿ ಕಲ್ಸಕ್ಕಾಗೋದು. ಸ್ವಲ್ಪ ಬಿಟ್ಟಿದ್ರೆ ಮೀನನ್ ಕತೆ ಅಂತ ಹೇಳ್ತಾ ಸೂರ್ಯ
ಟೆನ್ಷನ್ ಆಗ್ಬೇಕಾದ್ರೆ ಹೋಗ್ಲಿ ಬಿಡು ಸೂರ್ಯ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಅವ್ನ್ ಖಂಡಿತ ಸಿಕ್ಕಾಕೋತಾನೆ, ನೋಡ್ಕೊಳ್ಳೋಣ ಮಗ ಅಂತ ಚೇತನ ಧೈರ್ಯ ಹೇಳ್ತಾನೆ. ಸರಿ ಕಣೋ, ಏನಾದ್ರೂ ವಿಷಯ ಗೊತ್ತಾದ್ರೆ ಹೇಳೋ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಹಾಗೆ ಸೂರ್ಯ ಹೋಗಿ ಜ್ಯೂಸ್ ತಗೊಂಡ್ ಬಂದು ಮೀನಿಂಗೆ ಕುಡಿಸ್ತಾನೆ. ರೀ, ನಾನ್ ಹೋಗಿ ಅಡ್ಗೆ ಮಾಡ್ ಬರ್ತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಅಡ್ಗೆ ಯಾಕೆ, ಹಂಗೆ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ಇದೆ ಒಗ್ದಾಕ್ಬಿಡು, ಮನೆ ಎಲ್ಲ ಗುಡ್ಸಿ ಒರೆಸ್ಬಿಡು, ಆಮೇಲೆ ಪಾತ್ರೆ ಎಲ್ಲ ಇದೆ ಪಾತ್ರೆ ತೊಳೆದ್ಬಿಡು ಅಂತ ಸೂರ್ಯ ರೇಗಾಡ್ಬೇಕಾದ್ರೆ ಮೀನಾ ಸೂರ್ಯನ್ನೇ ನೋಡ್ತಿರ್ತಾಳೆ. ಏನು ಆಟ ಆಡ್ತಾ ಇದ್ಯಾ? ಅಲ್ಲ, ಡಾಕ್ಟ್ರ್ ಎದ್ದು ಓಡಾಡ್ಬೇಡ ಅಂತಾನೆ ಹೇಳಿದಾರೆ, ಅಂತದ್ರಲ್ಲಿ ಇವಳೋಗಿ ಕೆಲ್ಸ ಮಾಡ್ತಾಳಂತೆ ಅಂತ ಸೂರ್ಯ ರೇಗಾಡ್ಬೇಕಾದ್ರೆ, ಅದು ಹಾಗಲ್ಲ ರೀ, ಎಲ್ರೂ ಹಸ್ಕೊಂಡಿದಾರಲ್ವಾ ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ಅದನ್ನೆಲ್ಲ ನಾವ್ ನೋಡ್ಕೋತೀವಮ್ಮ, ರವಿ ಆಲ್ರೆಡಿ ಅಡ್ಗೆ ಮಾಡ್ತಿದ್ದಾನೆ, ಇನ್ನೇನಾದ್ರೂ ಕೆಲ್ಸ ಗಿಲ್ಸ ಅಂತ ಎದ್ದು ಬಂದ್ರೆ ಆಮೇಲೆ ಇದೆ ನೋಡು ನಿನ್ಗೆ. ಮರ್ಯಾದೆಯಾಗಿ ಬೇಗ ರಿಕವರಿ ಆಗೋದ್ರ ಬಗ್ಗೆ ನೋಡ್ಕೊ. ಕೆಲ್ಸ ಮಾಡ್ತಾಳಂತೆ ಕೆಲ್ಸನ, ಸುಮ್ನೆ ಜ್ಯೂಸ್ ಕುಡಿ ಅಂತ ಹೇಳ್ತಾ ಸೂರ್ಯ ಮೀನಿಂಗೆ ಜ್ಯೂಸ್ ಕುಡಿಸ್ತಾನೆ. ಅಷ್ಟ್ರಲ್ಲಿ ಬೀಗ್ರೆ ಅಂತ ಕರಿತಾ ಕುಸುಮ ಅವರು ಗಾಬರಿಯಿಂದ ಮನೆ ಬಾಗ್ಲಿಗ್ ಬರ್ತಾರೆ. ಜೊತೆಗೆ ಕನಕ ಮತ್ತೆ ಮಂಜನು ಇರ್ತಾರೆ. ಆಗ ಶಾಂತಿ ನೋಡ್ದೇ ತರ ಆರಾಮಾಗಿ ಟಿವಿ ನೋಡ್ಬೇಕಾದ್ರೆ, ಅತ್ತೆ ನಿಮ್ಮನ್ನೇ ಕರಿತಾ ಇರೋದು ಅಂತ ಕನಕ ಹೇಳ್ತಾಳೆ. ಹಾ, ನನ್ಗೇನ್ ಕಿವಿ ಕೇಳಿಸ್ತಾ ಇಲ್ಲ ಅಂತ ಹೇಳದ್ನಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮತ್ತೆ ನಿಮ್ಮನ್ನ ಬೀಗ್ರೆ ಅಂತ ಕರೆದ್ಮೇಲೆ ಬನ್ನಿ ಒಳಗಡೆ ಅಂತ ಕರಿಬೋದಲ್ಲ ಅತ್ತೆ ಅಂತ ಕನಕ ಕೇಳ್ತಾಳೆ. ಏಕೆ ಕರೀಲಿಲ್ಲ ಅಂದ್ರೆ ನೀವು ಮತ್ತೆ ವಾಪಸ್ ಹೊಟ್ಟೋಗ್ಬಿಡ್ತೀರಾ ಅಂತ ಶಾಂತಿ ಹೀಯಾಳ್ಸಿ ಮಾತಾಡ್ತಾಳೆ. ಅಷ್ಟ್ರಲ್ಲಿ ರಂಗನಾಥ್ ಅವರು ಯಾರದು ಅಂತ ಆಚೆಗೆ ಬಂದು ನೋಡ್ತಾರೆ. ಓ ಕುಸುಮಮ್ಮ, ಯಾಕಮ್ಮ ಅಲ್ಲೇ ನಿಂತಿದ್ದೀರಾ, ಬನ್ನಿ ಒಳಗಡೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಏನ್ ಮಾಡೋದು ಮವ, ಯಾರಾದ್ರೂ ಕರೆದ್ರೆ ಅಲ್ವಾ ಒಳಗಡೆ ಬರಕ್ ಆಗದು ಅಂತ ಮಂಜ ಹೇಳ್ತಾನೆ. ಆಗ ರಂಗನಾಥ್ ಅವರು ಕೋಪದಿಂದ ಶಾಂತಿನೇ ಗುರಾಯಿಸ್ತಾ ಇರ್ತಾರೆ. ನೋಡಪ್ಪ ಮಂಜ, ನಿಮ್ಗೆ ಇಲ್ಲಿ ಬರೋದಿಕ್ಕೆ ಯಾರು ಅಪ್ನೆ ಕೊಡೋ ಅವಶ್ಯಕತೆ ಇಲ್ಲ. ಮೀನಾ ಈ ಮನೆ ಸೊಸೆ ಅಂದ್ಮೇಲೆ ಇದು ನಿಮ್ ಮನೆ ಇದ್ದಂಗೆ, ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಣ್ಣ, ಮೀನಾ ಹೇಳಿದಾಳೆ ಅಣ್ಣ, ಅವಳಿಗೆ ನೋಡೋಣ ಅಂತ ಬಂದೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ರೂಮಲ್ಲಿದ್ದಾಳೆ ಹೋಗ್ ನೋಡಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಕನಕ, ಮಂಜ ಮತ್ತೆ ಕುಸುಮ 3 ಜನ ರೂಮ್ಗೆ ಹೋಗ್ತಾರೆ. ಈ ಕಡೆ ರಂಗನಾಥ್ ಅವರು ಶಾಂತಿಗೆ ಚೆನ್ನಾಗಿ ಉಗಿತಾರೆ. ಅಯ್ಯೋ ಏನ್ರಿ ನೀವು ಯಾವಾಗ್ಲೂ ಅವ್ರನ್ನೇ ವಹಿಸ್ಕೊಂಡ್ ಮಾತಾಡ್ತಿರಲ್ಲ, ಛೇ, ಈ ಮನೇಲಿ ನಾನ್ ಏನ್ ಮಾಡಿದ್ರು ಎಲ್ರಿಗೂ ತಪ್ಪಾಗೆ ಕಾಣಿಸುತ್ತೆ, ಮಾತಾಡಿದ್ರೆ ತಪ್ಪು, ಸುಮ್ನೆ ಇದ್ರು ತಪ್ಪು ಅಂತ ಶಾಂತಿ ಗೊಣಗಾಡ್ತಿರ್ತಾಳೆ. ಛೀ, ನಿನ್ಗೆ ಎಷ್ಟೇ ಹೇಳಿದ್ರು ಬುದ್ಧಿನೇ ಬರೋದಿಲ್ಲ ಅಂತ ಬೈಕೊಂಡು ರಂಗನಾಥ್ ಅವರು ತಂಪಾಡಕ್ತಾವು ತಮ್ ಕೆಲ್ಸ ನೋಡ್ತಿರ್ತಾರೆ. ಈ ಕಡೆ ಕುಸುಮ ಅವರು ಮೀನನ್ ಪರಿಸ್ಥಿತಿನ ನೋಡಿ ಕಣ್ಣೀರ್ ಹಾಕ್ತಾ ಮೀನಾ ಅಂತ ಹತ್ರಕ್ ಹೋಗ್ತಾರೆ. ಅಮ್ಮ, ಯಾಕ್ ಕಳ್ತಿದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ಇನ್ನೇನೆ ಇಂಥ ಪರಿಸ್ಥಿತಿಯಲ್ಲ ಇದ್ದಿದ್ಯಾ, ಹಂಗಿದ್ಮೇಲೆ ನನ್ ಗಳು ಬರ್ದಿರ ಹಾಗೆ ಇರುತ್ತಾ ಹೇಳು, ಇದನ್ ಕೇಳಿದಾಗ್ಲೆ ನನ್ ಜೀವನೇ ಹೋದಂಗಾಯ್ತು ಕಣೆ ಅಂತ ಕುಸುಮ ಅವರು ಅಳ್ತಿರ್ತಾರೆ. ಅಮ್ಮ ಅಳ್ಬೇಡಮ್ಮ, ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗಿದ್ದೀನಮ್ಮ ಅಂತ ಮೀನಾ ಹೇಳ್ಬೇಕಾದ್ರೆ, ಅತ್ತೆ ನೀವೇನು ತಲೆ ಕೆಡ್ಸ್ಕೋಬೇಡಿ, ಆದಷ್ಟು ಬೇಗ ಮೀನಮ್ಮ ಸರಿ ಹೋಗ್ತಾರೆ ಅಂತ ಡಾಕ್ಟ್ರು ಹೇಳಿದಾರೆ ಅಂತ ಸೂರ್ಯ ಹೇಳ್ತಾನೆ. ಅಕ್ಕ, ಆಸ್ಪತ್ರೆಯಲ್ಲಿ 1-2 ದಿವಸ ರೆಸ್ಟ್ ತಗೊಂಡ್ ಬರ್ಬೋದಿತ್ತಲ್ವಾ ಅಂತ ಕನಕ ಕೇಳ್ಬೇಕಾದ್ರೆ, ಇಲ್ಲ ಕಣೆ, ಎಲೆಕ್ಷನ್ ಕೆಲ್ಸ ಎಲ್ಲ ಇತ್ತಲ್ಲ ಅದಕ್ಕೆ ಅಂತ ಮೀನಾ ಹೇಳ್ದಾಗ, ಬೇಡ ಮೀನಾ, ನಮ್ಗಿದೆಲ್ಲ ಏನು ಬೇಡಮ್ಮ, ಈ ಅಧಿಕಾರ ಎಲ್ಲ ನಮ್ಗೆ ಸರಿ ಬರಲ್ಲ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಯಾಕತ್ತೆ ಹಿಂಗ್ ಹೇಳ್ತಾ ಇದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಅಳಿಯಂದ್ರೆ, ನಾವ್ ತುಂಬಾ ವರ್ಷದಿಂದ ಹೂ ಮಾರ್ತಿದೀವಿ, ನನ್ ಮಗಳು ಈ ಸಂಘಕ್ಕೆ ಲೀಡರ್ ಆದ್ರೆ ನನ್ಗೆ ತುಂಬಾನೇ ಹೆಮ್ಮೆ ವಿಷಯನೇ ಅಪ್ಪ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವಳ ಜೀವ ನನ್ಗೆ ಮುಖ್ಯ, ಅವಳಿಗೇನು ಆಗ್ಬಾರ್ದು ಅಳಿಯಂದ್ರೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ಆ ರೀತಿ ಎಲ್ಲ ಏನೂ ಆಗೋದಿಲ್ಲ, ನನ್ ಜೊತೆ ಇದೀನಲ್ಲ ಅವಳಿಗೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ನೀವ್ ಧೈರ್ಯವಾಗಿರಿ ಅಂತ ಸೂರ್ಯ ಹೇಳ್ತಾನೆ. ಅಮ್ಮ, ಈಗೇನಾದ್ರೂ ಅಕ್ಕ ನಾಮಿನೇಷನ್ ನ ವಾಪಸ್ ತಗೊಂಡ್ರೆ ಭಯ ಬಿದ್ದು ಓಡೋದಂಗಾಗತ್ತಮ್ಮ ಅಂತ ಮಂಜ ಹೇಳ್ತಾನೆ. ಅಕ್ಕ, ಇದು ಖಂಡಿತ ಆ ವಿಶಾಲಾಕ್ಷಿದೆ ಅಕ್ಕ ಕೆಲ್ಸ ಅಂತ ಕನಕ ಹೇಳ್ತಿರ್ತಾಳೆ. ನನ್ಗೂ ಅದ್ರ ಬಗ್ಗೆ ಡೌಟ್ ಇದೆ, ಅದು ಕನ್ಫರ್ಮ್ ಆಗ್ಲಿ ಆಮೇಲಿದೆ ಅವಳಿಗೆ ಹಬ್ಬ, ಅವಾಗ ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಅತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಮೀನಾ ಖಂಡಿತ ಎಲೆಕ್ಷನ್ ಅಲ್ಲಿ ಗೆದ್ದು ನಿಮ್ಗೆ ಇನ್ನೂ ಹೆಮ್ಮೆ ತರ್ತಾಳೆ ಅಂತ ಹೇಳಿ ಸೂರ್ಯ ಕುಸುಮ ಅವ್ರನ್ನ ಸಮಾಧಾನ ಮಾಡ್ತಿರ್ತಾನೆ. ಈ ಕಡೆ ರವಿ ಅಡ್ಗೆ ಕೆಲ್ಸ ಎಲ್ಲ ಮುಗಿಸಿ, ನಿಮ್ಗೆ ಹಸುವಾದ್ರೆ ಊಟ ಮಾಡಿ ಅಮ್ಮ ಅಂತ ಶಾಂತಿ ಹತ್ರ ಬಂದು ಹೇಳ್ತಾನೆ. ಆಗ ಶಾಂತಿ ಮತ್ತೆ ಮನೋಜ ಇನ್ನೊಂದ್ ಸ್ವಲ್ಪ ಹೊತ್ತು ಆಗ್ಲಿ ಅಂತ ಹೇಳಿ ಅಲ್ಲೇ ಕುತ್ಕೊಂಡಿರ್ಬೇಕಾದ್ರೆ, ದೊಡಮ್ಮ ಅಂತ ಹೇಳ್ತಾ ಶ್ವೇತಾ ಮನೆಗ್ ಬರ್ತಾಳೆ. ಬಾರಮ್ಮ ಶ್ವೇತಾ, ಏನು ಆ ಹುಡುಗಿ ಮನೆಯವರಿಂದ ಏನಾದ್ರೂ ವಿಷಯ ಬಂತ ಅಂತ ಶಾಂತಿ ಆತರದಿಂದ ಶ್ವೇತನ್ನ ಕೇಳ್ತಾಳೆ. ದೊಡಮ್ಮ, ನಾನ್ ಇನ್ನೂ ಹುಡುಗಿ ಮನೇಲಿ ಮಾತಾಡೇ ಇಲ್ಲ, ನಾನಿಲ್ಲಿ ಮೀನಾ ಅವ್ರನ್ನ ನೋಡೋದಕ್ ಬಂದೆ, ಅವ್ರ ಎಲ್ಲಿದ್ದಾರೆ ಅಂತ ಶ್ವೇತಾ ಕೇಳ್ತಾಳೆ. ಅಷ್ಟ್ರಲ್ಲಿ ಶ್ರುತಿನೂ ಮನೆಗ್ ಬರ್ತಾಳೆ. ರೂಮಲ್ಲಿ ಇದ್ದಾಳಮ್ಮ ಅವಳು ಅಂತ ರಂಗನಾಥ್ ಅವ್ರು ಹೇಳಿದಾಗ ಶ್ವೇತಾ ಮತ್ತೆ ಶ್ರುತಿ ಇಬ್ರು ಮೀನನ್ನ ನೋಡೋದಿಕ್ಕೆ ಅಂತ ರೂಮ್ಗೆ ಹೋಗ್ತಾರೆ.
ಅಮ್ಮ, ಏನಮ್ಮ ಇದು? ಇದೇನ್ ಮನೆನಾ ಆಸ್ಪತ್ರೆನಾ? ಥೋ, ಇದೊಂದ್ ಚೂರು ಚೆನ್ನಾಗೇ ಇಲ್ಲಪ್ಪ. ಒಳ್ಳೆ ಪೇಷಂಟ್ ನೋಡೋದಿಕ್ಕೆ ಅಂತ ಒಬ್ರ ಮೇಲೊಬ್ರು ಬರ್ತಾನೆ ಇದಾರೆ. ಇನ್ಮೇಲೆ ವಿಸಿಟಿಂಗ್ ಅವರ್ಸ್ ಇಷ್ಟು ಅಂತ ಆಚೆ ಕಡೆ ಬೋರ್ಡ್ ಹಾಕ್ಬೇಕಾಗ್ ಬರುತ್ತೇನೋ ನೋಡ್ಬೇಕು ಅಂತ ಮನೋಜ ಹೇಳ್ತಿರ್ತಾನೆ. ಏ ಮನೋಜ, ಏನೋ ನಿಂದು? ಅತ್ತಿಗೆ ಪಾಪ ಇಂಥ ಪರಿಸ್ಥಿತಿಲಿದ್ದಾರೆ, ಅವ್ರ ಮೇಲೆ ಪ್ರೀತಿ ಇರೋರೆಲ್ರು ಬಂದು ನೋಡ್ತಾರ್ ಕಣೋ. ಇದರಿಂದ ನಿನಗೇನೋ ಸಮಸ್ಯೆ ಅಂತ ರವಿ ಮನೋಜನ್ಗೆ ಬೈತಾನೆ. ಸಿ, ಎಂತ ಮನೆ ಹಾಳ್ರೆ ನೀವಿಬ್ರು. ಇಂಥ ಸಮಯದಲ್ಲೂ ನಿಮ್ಮಿಬ್ರಿಗೂ ಕರುಣೆ ಅನ್ನೋದೇ ಇಲ್ವಾ ಅಂತ ರಂಗನಾಥ್ ಅವರು ಶಾಂತಿ ಮತ್ತೆ ಮನೋಜನ್ಗೆ ಬೈತಾರೆ. ಈ ಕಡೆ ಶ್ವೇತಾ ಮತ್ತೆ ಶ್ರುತಿ ಇಬ್ರು ಮೀನಿನ ಆರೋಗ್ಯನ ವಿಚಾರಿಸ್ಬೇಕಾದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಯ್ತಾ ಅಂತ ಶ್ರುತಿ ಕೇಳ್ತಾಳೆ. ಏ ಮೈಕಮ್ಮ, ಇದ್ರ ಹಿಂದೆ ಇನ್ಯಾರಿರೋದಕ್ ಸಾಧ್ಯ ಹೇಳು? ಇದೆಲ್ಲ ಆ ವಿಶಾಲಾಕ್ಷಿ ಕೈವಾಡನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಆ ವಿಶಾಲಾಕ್ಷಿನ ನಾನಂತೂ ಸುಮ್ನೆ ಬಿಡೋದಿಲ್ಲ. ಅವಳ ಮನೆಗೆ ನುಗ್ಗಿ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಯ್ಯೋ ಶ್ರುತಿ, ನೀವು ಆ ರೀತಿ ಎಲ್ಲ ಏನು ಮಾಡ್ಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಮೈಕೋ, ನನಗೂ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಇದೆ. ಆದ್ರೆ ಎಲೆಕ್ಷನ್ ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಕೈ ಕೊಟ್ಕೊಂಡ್ ಸುಮ್ನೆ ಇದೀನಿ. ನಾವೇನಾದ್ರೂ ಹೆಚ್ಚು ಕಮ್ಮಿ ಮಾಡಕ್ ಹೋಗಿ ಮೀನಿನ ಸೈಡ್ ಇಂದ ವೀಕ್ ಆಗ್ಬಿಟ್ರೆ ಅದಕ್ಕೆ ಸಮಾಧಾನವಾಗಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಆ ವಿಶಾಲಾಕ್ಷಿ ಇಷ್ಟೊಂದು ಕೆಟ್ಟೋಳು ಅಂತ ಗೊತ್ತಿರ್ಲಿಲ್ಲ. ನೀನ್ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಅಂದಾಗ್ಲೇ ನನ್ಗೆ ಸ್ವಲ್ಪ ಭಯ ಆಗಿತ್ತು ಕಣೆ. ಅವಳು ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ತಾಳೇನೋ ಭಯ ಕಾಡ್ತಿದೆ ನನ್ಗೆ ಅಂತ ಕುಸುಮ ಅವರು ತುಂಬಾನೇ ಫೀಲ್ ಮಾಡ್ಕೊಂಡ್ ಹೇಳ್ತಿರ್ತಾರೆ. ನಾನಿರೋವರ್ಗು ಆ ರೀತಿ ಆಗೋದಿಕ್ಕೆ ನಾನ್ ಬಿಡೋದೇ ಇಲ್ಲ ಅಂತ ಸೂರ್ಯ ಹೇಳ್ತಾ ಆ ವಿಶಾಲಗ್ ಏನಾದ್ರೂ ಮಾಡ್ಲೇಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಂಟಿ, ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ, ಮೀನಾ ಜೊತೆಗ್ ನಾವಿದೀವಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹೌದು ಆಂಟಿ, ನಾವೆಲ್ರೂ ಮೀನಿಂಗೆ ಸಪೋರ್ಟ್ ಆಗಿದೀವಿ. ಆ ಹಿಂಸೆಯಿಂದ ಏನು ಮಾಡೋದಕ್ ಸಾಧ್ಯನೇ ಇಲ್ಲ, ನಾವ್ ನೋಡ್ಕೋತೀವಿ ಅಂತ ಶ್ವೇತನು ಹೇಳ್ತಿರ್ತಾಳೆ. ನೋಡಿದ್ರೆ ಅತ್ತೆ, ನಮ್ ಮೀನಾ ಮುಂಗೋಸ್ಕರ ಎಷ್ಟ್ ಜನ ಸಪೋರ್ಟ್ ಮಾಡ್ತಿದೀವಿ ಅಂತ. ಹೀಗಿರ್ಬೇಕಾದ್ರೆ ಯಾಕೆ ಭಯ ಪಡ್ತೀರಾ? ಏನೇನೋ ಅಷ್ಟೇ, ಇದಕ್ಕೆಲ್ಲ ಭಯ ಬಿದ್ದು ನಾಮಿನೇಷನ್ ವಾಪಸ್ ತಗೋತೀನಿ ಅಂತ ಕುತ್ಕೊಂಡಿದ್ಲು. ಅವಳಿಗೆ ಸಮಾಧಾನ ಮಾಡಿದ್ಮೇಲೆ ಅವಳು ಅರ್ಥ ಮಾಡ್ಕೊಂಡ್ ಸುಮ್ನಾಗಿದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನಗೆ ನನ್ ಬಗ್ಗೆ ಭಯ ಇಲ್ಲ, ಆದ್ರೆ ಇವ್ರು ನೆನ್ಸ್ಕೊಂಡ್ರೆ ಭಯ ಆಗತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಕ್ಕ, ಭಾವನ್ಗೆ ಯಾರೇನು ಮಾಡೋದಕ್ಕಾಗೋದಿಲ್ಲ, ಇದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಮಂಜ ಹೇಳ್ತಾನೆ. ಸೂಪರ್ ಸೂಪರ್ ಕಣೊಬ್ಬ ಮೈದ, ಕರೆಕ್ಟ್ ಆಗಿ ಹೇಳ್ದೆ ನೋಡು ಅಂತ ಸೂರ್ಯ ಹೊಗಳ್ತಿರ್ತಾನೆ. ಅಳಿಯಂದ್ರೆ ನನ್ಗೆ ಭಯ ಆಗ್ತಿದೆ, ಆ ದೇವ್ರ ದಯದಿಂದ ಏನೂ ಆಗಿಲ್ಲ, ಅದೇ ಇದೇ ರೀತಿ ಆದ್ರೆ ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ ಕುಸುಮ ಅವರು ಭಯದಿಂದ ಹೇಳ್ತಿರ್ತಾರೆ. ಆಂಟಿ, ಈ ಎಲೆಕ್ಷನ್ ಅಲ್ಲಿ ಮೀನಾ ಅವರು ನಿಂತಿರೋದೆ ಅವರು ಗೆದ್ದಂಗೆ, ಆ ಭಯದಲ್ಲೇ ಆ ವಿಶಾಲು ಇದನ್ನೆಲ್ಲ ಮಾಡಿದಾಳೆ. ನೋಡ್ತೀರಿ, ಈ ಎಲೆಕ್ಷನ್ ಅಲ್ಲಿ ನಮ್ ಮೀನಾ ಮರಿನೇ ಗೆಲ್ಲೋದು ಅಂತ ಶ್ರುತಿ ಹೇಳ್ತಿರ್ತಾಳೆ. ಹಾಗೆ ಎಲ್ರು ಮಾತಾಡ್ತಾ ಮೀನನ್ನ ಸಮಾಧಾನ ಮಾಡ್ತಾ ಕುಸುಮ ಅವ್ರಿಗೂ ಸಮಾಧಾನ ಹೇಳ್ಬೇಕಾದ್ರೆ ಮಂಜಂಗೆ ತಾರಾ ಕಾಲ್ ಮಾಡ್ತಾಳೆ. ಮಂಜ, ನಿಮ್ ಅಕ್ಕ ಹೇಗಿದ್ದಾರೆ ಅಂತ ತಾರಾ ಕೇಳ್ಬೇಕಾದ್ರೆ, ಹಾ ತಾರಾ, ಅಕ್ಕ ಇವಾಗ ಚೆನ್ನಾಗಿದ್ದಾರೆ, ಮನೆ ಕರ್ಕೊಂಡ್ ಬಂದಿದ್ದಾರೆ, ಅವ್ರು ನೋಡೋದಿಕ್ಕೆ ಮನೆಗ್ ಬಂದಿದೀವಿ ಅಂತ ಮಂಜ ಹೇಳ್ತಾನೆ. ಆಗ ತಾರಾ ನಾನ್ ಅತ್ಕಿ ಜೊತೆ ಮಾತಾಡ್ಬೇಕು ಅಂತ ಹೇಳ್ದಾಗ ಸರಿ ಆಯ್ತು ಅಂತ ಮಂಜ ಮೀನನ್ಗೆ ಫೋನ್ ತಗೊಂಡ್ ಬಂದ್ ಕೊಡ್ತಾನೆ. ಅತ್ಗೆ, ನೀವ್ ಯಾವ್ದಕ್ಕೂ ಭಯ ಪಡ್ಬೇಡಿ, ನೋಡಿ ನೀವ್ ಆದಷ್ಟು ಬೇಗ ಸರಿ ಹೋಗ್ತೀರಾ, ನಾನು ನಿಮ್ಗೋಸ್ಕರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ. ನೋಡಿ, ಯಾವ್ದೇ ಕಾರಣಕ್ಕೂ ನೀವು ನಾಮಿನೇಷನ್ ವಾಪಸ್ ತಗೋಬೇಡಿ, ನೀವ್ ಈ ಟೈಮಲ್ಲೇ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅದ್ರಲ್ಲೂ ನಮ್ ಸೂರ್ಯ ಅಣ್ಣ ಇರ್ಬೇಕಾದ್ರೆ ನೀವ್ ಯಾವ್ದಕ್ಕೂ ಭಯ ಪಡೋ ಅವಶ್ಯಕತೆನೇ ಇಲ್ಲ, ಖಂಡಿತ ಈ ಎಲೆಕ್ಷನ್ ಅಲ್ಲಿ ನೀವೇ ಗೆಲ್ಲೋದು ಅಂತ ಮೀನನ್ಗೆ ತಾರಾ ಸಮಾಧಾನ ಹೇಳ್ತಾಳೆ. ಅದನ್ನ ಕೇಳಿ ಮೀನನ್ಗೂ ಖುಷಿ ಆಗತ್ತೆ. ಆಗ ಮಂಜಂಗೆ ಮತ್ತೆ ಮೀನಾ ಫೋನ್ ಕೊಟ್ಟಾಗ, ಸರಿ ತಾರಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮಂಜ ಕಾಲ್ ಕಟ್ ಮಾಡ್ತಾನೆ. ಏನಂತೆ, ನನ್ ತಂಗಿ ಏನ್ ಹೇಳಿದ್ರು ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೀವೇನ್ ಹೇಳಿದ್ರೋ ಅದೇ ರೀತಿನೇ ನಿಮ್ ತಂಗಿನೂ ಮಾತಾಡದ್ಲ ಅಂತ ಮೀನಾ ಹೇಳ್ತಾಳೆ. ಎಷ್ಟೇ ಆದ್ರೂ ಅವಳು ನನ್ ತಂಗಿ ಅಲ್ವಾ, ನನ್ನಂಗೆ ಮಾತಾಡ್ತಾಳೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ನಾವೆಲ್ರೂ ಇಷ್ಟ ಜನ ಇರ್ಬೇಕಾದ್ರೆ ಆ ವಿಶಾಲಾಕ್ಷಿ ಯಾವ್ ಲೆಕ್ಕ, ಅವಳು ನನ್ ಕೈ ನೋಡ್ಕೊಳ್ಳೋಣ ನೋಡು, ಅವಳ ತರ ದುಡ್ಡು ಕೊಟ್ಟು ಕೆಲ್ಸ ಮಾಡೋರು ನಮ್ ಜೊತೆ ಇಲ್ಲ, ಪ್ರೀತಿಯಿಂದ ಕೆಲ್ಸ ಮಾಡೋರು ಇರೋದು, ನೀನೇನು ತಲೆ ಕೆಡ್ಸ್ಕೊಬೇಡ, ನೀನೇ ಗೆಲ್ಲೋದು ಅಂತ ಸೂರ್ಯ ಮೀನನ್ನ ಸಮಾಧಾನ ಮಾಡ್ತಿರ್ತಾನೆ. ಸರಿ, ನಾವಿನ್ ಬರ್ತೀವಿ, ಹುಷಾರಾಗಿರಿ ಅಂತ ಹೇಳ್ತಾ ಶ್ರುತಿ ಮತ್ತೆ ಶ್ವೇತಾ ಅಲ್ಲಿಂದ ಹೋಗ್ತಾರೆ. ಮೀನಾ, ನಾನು ಹೋಗ್ ಬರ್ತೀನಮ್ಮ, ಅಳಿಯಂದ್ರೆ ಮೀನನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅತ್ತೆ, ಇದನ್ನ ನೀವ್ ನನ್ಗೆ ಹೇಳ್ಬೇಕಾ? ಅವಳು ನನ್ ಹೆಂಡತಿ, ನನ್ ಜೀವನೇ ಉಳಿಸಿದಾಳ ಅವಳು, ಈ ರೀತಿ ಎಲ್ಲ ನಾನ್ ನಡೆಯೋದಕ್ಕೆ ಬಿಡಬಾರ್ದಾಗಿತ್ತು, ಅದಕ್ಕೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಸೂರ್ಯ ಕೈ ಮುಗ್ದು ಕುಸುಮ ಅವ್ರನ್ನ ಕೇಳ್ಕೊಬೇಕಾದ್ರೆ, ಅಯ್ಯೋ ಅಳಿಯಂದ್ರೆ ಏನ್ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ನೋಡಿ ಅತ್ತೆ, ನೀವೇನು ಭಯ ಪಡ್ಬೇಡಿ, ಒಂದು ನಿಮಿಷನೂ ಅವಳನ್ನ ಬಿಟ್ಟು ನಾನ್ ದೂರ ಹೋಗೋದಿಲ್ಲ, ಜೊತೆಲೇ ಇದ್ದು ಅವಳನ್ನ ನೋಡ್ಕೋತೀನಿ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಕುಸುಮ ಮತ್ತೆ ಕನಕ ಮಂಜನ್ಗೆ ಸಮಾಧಾನ ಆಗತ್ತೆ. ಹಾಗೆ ನಾವು ಬರ್ತೀವಿ ಅಂತ ಹೇಳಿ ಅವ್ರೆಲ್ರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ವಿಶಾಲಾಕ್ಷಿ ಈ ರೀತಿ ಎಲ್ಲ ಆಯ್ತಲ್ಲ, ಅದ್ರಿಂದ ಮೀನಾ ಹೆದರ್ಕೊಂಡು ತನ್ನ ನಾಮಿನೇಷನ್ ಇವಾಗ ಬೆಳಗ್ಗೆನೋ ಅಥವಾ ಸಂಜೆ ಅಷ್ಟಲ್ಲೋ ವಾಪಸ್ ತಗೋತಾಳೆ ಅಂತ ಅನ್ಕೊಂಡು ಅವಳ ಚೇಲಗಳ ಜೊತೆ ಮಾತಾಡ್ತಿರ್ತಾಳೆ. ಹಾಗೆ ಚಾಕು ಚುಚ್ಚಿರೋ ಆ ವ್ಯಕ್ತಿಗೆ ದುಡ್ಡು ಕೊಟ್ಟು, ನಮ್ದು ಗೋಡೌನ್ ಇದೆಯಲ್ಲ
ಅಲ್ಲಿ ಹೋಗಿ ಬಚ್ಚಿಟ್ಕೋ ಅಂತ ಹೇಳ್ತಾಳೆ. ಹಾಗೆ ನಾನು ಹೇಳೋವರೆಗೂ ಯಾವ್ದೇ ಕಾರಣಕ್ಕೂ ನೀನು ಅಲ್ಲಿಂದ ವಾಪಸ್ ಬರ್ಬಾರ್ದು, ಮತ್ತೆ ಯಾರ್ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು ಅಂತ ವಿಶಾಲು ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ತಾಳೆ. ಅವ್ರು ಇನ್ನೇನ್ ಆಚೆ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಪೊಲೀಸರು ಅಲ್ಲಿಗೆ ಬರ್ತಾರೆ. ಅದನ್ನ ನೋಡಿ ವಿಶಾಲುಗೆ ಶಾಕ್ ಆಗುತ್ತೆ. ಏಯ್, ಒಂದ್ ಕೆಲ್ಸ ಮಾಡ್ರೋ, ನೀವ್ ಈ ಕಡೆಯಿಂದ ಹೋಗ್ಬೇಡಿ, ಹಿಂದೆಯಿಂದ ಹೋಗಿ ಅಂತ ಹೇಳಿ ಆ ಚಾಕು ಚುಚ್ಚಿರೋ ವ್ಯಕ್ತಿ ಮತ್ತೆ ಚೇಲಾಗಳನ್ನೆಲ್ರನ್ನ ಹಿಂದೆಯಿಂದ ಕಳಿಸ್ಬಿಡ್ತಾಳೆ. ಓ, ಇನ್ಸ್ಪೆಕ್ಟ್ರು, ಏನ್ ಸಮಾಚಾರ, ಇಲ್ಲಿವರೆಗೂ ಬಂದ್ಬಿಟ್ಟಿದೀರಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ಸಂಘದ ಎಲೆಕ್ಷನ್ ಅಲ್ಲಿ ಒಬ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಆಗಿದೆ, ಸೊ ಅದಕ್ಕೇನೆ ನಿಮ್ ಮೇಲೆ ಅನುಮಾನ ಇದೆ ಅಂತ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್, ನಿಮ್ಗೆ ಯಾರ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ವಿಶಾಲು ಕೇಳ್ಬೇಕಾದ್ರೆ, ಮೀನಾ ಅವ್ರ ಗಂಡ ಸೂರ್ಯ ಅಂತ ಅವರೇ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಯ್ಯೋ ಸರ್, ನಿಮ್ಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ, ಅವರೇ ಯಾರನ್ನಾದ್ರೂ ಕರ್ಸಿ ಚುಚ್ಚು ಅಂತ ಹೇಳಿ ಲಾಸ್ಟ್ಗೆ ನನ್ನನ್ನ ಸಿಕ್ಕಾಕ್ಸೋದಕ್ಕೆ ನೋಡ್ತಿದ್ದಾರೆ ಅಂತ ವಿಶಾಲು ಹೇಳ್ತಾಳೆ. ನೋಡಮ್ಮ, ಅದೆಲ್ಲ ಬೇರೆ ವಿಷಯ, ಆದ್ರೆ ನಿಮ್ ಮೇಲೆ ಇವಾಗ ಕಂಪ್ಲೇಂಟ್ ಬಂದಿದೆ, ಏನ್ ಮಾಡೋದು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಏನ್ ಸರ್, ಏನೋ ಅರ್ಥ ಮಾಡ್ಕೊಳ್ದಿರ ಮಾತಾಡ್ತಿದ್ದೀರಾ, ಅನುಕಂಪದ ಓಟ್ ತಗೊಳೋದಕ್ಕೋಸ್ಕರ ಅವ್ರು ಈ ರೀತಿದೆಲ್ಲ ಮಾಡಿರೋದು. ಸರಿ ಬಿಡಿ, ಈಗ ಏನಾದ್ರೆ ನಾನು ಅವಳು ನನ್ ವಿರುದ್ಧವಾಗಿ ನಿಂತ್ಕೋಬಾರ್ದು ಅಂತ ಅನ್ಕೊಂಡಿದ್ರೆ ಈ ರೀತಿ ಎಲ್ಲ ಚುಚ್ಚೋದು ಕೊಲ್ಲೋದೆಲ್ಲ ನನ್ಗೆ ಗೊತ್ತಿಲ್ಲ ಸರ್. ಏನೇ ಇದ್ರು ನಾನ್ ಡೈರೆಕ್ಟ್ ಆಗಿ ಡೀಲ್ ಮಾಡೋಳು. ಅದು ಅಲ್ದೆ ಈ ಎಲೆಕ್ಷನ್ ಅಲ್ಲಿ ನಾನೇ ಅಲ್ವಾ ಸರ್ ಗೆಲ್ಲೋದು ಅಂತ ವಿಶಾಲು ಹೇಳ್ತಿರ್ತಾಳೆ. ಹೌದು ಸರ್, ನಮ್ಮ ಅಕ್ಕನ್ಗೆ ತುಂಬಾ ಜನ ಸಪೋರ್ಟಿವ್ ಇದ್ದಾರೆ, ಅವರೇ ಗೆಲ್ಲೋದು, ಅವ್ರು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಆದ್ರೂ ವ್ಯಾಪಾರಿಗಳೆಲ್ಲ ಸೇರಿ ಇವ್ರನ್ನ ಫೋರ್ಸ್ ಮಾಡಿ ನಿಂತ್ಕೊಳ್ಳೋದಕ್ಕೆ ಹೇಳಿದ್ರು, ಅದಕ್ಕೆ ನಮ್ಮ ಅಕ್ಕ ನಿಂತ್ಕೊಂಡ್ರದಷ್ಟೇನೆ. ನಮ್ಮ ಅಕ್ಕನೇ ಗೆಲ್ಬೇಕು ಅಂತ ಎಲ್ರು ಆಸೆ ಪಡ್ತಿದ್ದಾರೆ ಸರ್. ಹಾಗಿರ್ಬೇಕಾದ್ರೆ ನಮ್ಮ ಅಕ್ಕ ಯಾಕೆ ಸರ್ ಇದನ್ನೆಲ್ಲ ಮಾಡ್ತಾರೆ ಅಂತ ವಿಶಾಲು ಚೇಲ ಹೇಳ್ತಿರ್ತಾನೆ. ಏ ಆಯ್ತು ಇರೋ, ನನ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಕಣೋ, ಇದನ್ನ ನಾವೇ ಹೇಳ್ಕೋಬಾರ್ದು ಕಣೋ ಎಲ್ಲೂನು ಅಂತ ವಿಶಾಲು ಹೇಳ್ತಿರ್ತಾಳೆ. ಹಾಗಿದ್ರೆ ನೀವೇನು ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ಅಂತ ಇನ್ಸ್ಪೆಕ್ಟರ್ ಕೇಳ್ಬೇಕಾದ್ರೆ, ಸರ್ ನಾನ್ ಯಾಕೆ ಸರ್ ಆ ರೀತಿ ಮಾಡ್ಲಿ, ಸರಿ ಆ ರೀತಿ ಮಾಡಿದ್ರೇನು ಸುಮ್ನೆ ಲೈಟ್ ಆಗಿ ಚುಚ್ಚಿ ಹಾಗೆ ಬಿಟ್ಬಿಡ್ತಿದ್ನಾ, ಒಂದೇ ಸಲಿಗೆ ಮೇಲಕ್ ಕಳಿಸ್ಬಿಡ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ನಾನು ಅದ್ರ ಅವಶ್ಯಕತೆನೇ ಇಲ್ಲ ಸರ್, ನನಗೂ ಇದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಈ ರೀತಿ ಹೋಗಿ ನಿಮ್ ದೊಡ್ಡ ಇನ್ಸ್ಪೆಕ್ಟರ್ ಹತ್ರ ಹೇಳ್ಬಿಡಿ, ಎಲೆಕ್ಷನ್ ಕೆಲ್ಸದಲ್ಲಿ ನಾನ್ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಇನ್ಸ್ಪೆಕ್ಟರ್ನ ಆಮೇಲೆ ಬಂದ್ ಮಾತಾಡ್ತೀನಿ ಅಂತ ಹೇಳಿ ಅಂತ ವಿಶಾಲು ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಹೇಳಿ ವಿಶಾಲು ಕಡೆಯಿಂದ ಒಂದು ಸಿಗ್ನೇಚರ್ ನ ಮಾಡಿಸ್ಕೊಂಡು ಅಲ್ಲಿಗೆ ಬಂದಿರೋ ಇನ್ಸ್ಪೆಕ್ಟರ್ ಎಲ್ಲ ಹೊರಟೋಗ್ತಾರೆ. ಈ ಕಡೆ ಸೂರ್ಯ ಮೀನನ್ನ ಆಸ್ಪತ್ರೆ ಕರ್ಕೊಂಡ್ ಬಂದಿರ್ತಾನೆ. ಅಲ್ಲಿ ಹೂ ಕಟ್ಟೋ ಅಕ್ಕಂದ್ರೆಲ್ಲ ಮೀನನ್ನ ನೋಡೋದಕ್ಕೆ ಅಂತ ಬರ್ತಾರೆ. ಆಗ ಮೀನಾ, ಇದೆಲ್ಲ ನಮಗ್ ಬೇಡಕ್ಕ, ನಾನು ನಾಮಿನೇಷನ್ ವಾಪಸ್ ತಗೊಂಡ್ಬಿಡ್ತೀನಿ ಅಂದಾಗ ಹೂ ಕಟ್ಟೋ ಅಕ್ಕಂದ್ರೆಲ್ಲ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ನೋಡು ಮೀನಾ, ನೀನ್ ಏನಾದ್ರೂ ಇವಾಗ ಹಿಂದಕ್ ಬಂದೆ ಅಂತಂದ್ರೆ ಆ ವಿಶಾಲು ಗೆದ್ಬಿಡ್ತಾಳೆ, ಆಮೇಲೆ ನಮ್ ಕಷ್ಟ ಯಾವತ್ತು ಕಷ್ಟವಾಗೇ ಉಳಿದೋಗ್ಬಿಡುತ್ತೆ, ಅದಕ್ಕೆ ಪರಿಹಾರ ಸಿಗೋದಿಲ್ಲ. ನಮ್ ಕಷ್ಟ ಏನು ಅಂತ ನಿನ್ಗೂ ಚೆನ್ನಾಗ್ ಗೊತ್ತಿದೆ, ಯಾವ್ದೇ ಕಾರಣಕ್ಕೂ ನೀನು ಹಿಂದಕ್ ಬರ್ಬೇಡ, ಹಿಂದಕ್ ವಾಪಸ್ ತಗೋಬೇಡ ನಿನ್ ನಾಮಿನೇಷನ್ ಅಂತ ತುಂಬಾ ಎಲ್ಲ ಕೇಳ್ಕೊಂಡು ಅವಳನ್ನ ಒಪ್ಸಿ ಎಲೆಕ್ಷನ್ ನಿಂತ್ಕೊಳ್ಳೋದಿಕ್ಕೆ ನಾವೆಲ್ರಿ ನಿನ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಸಹ ಒಪ್ಕೊಂಡು ನಾನ್ ಇದ್ರಲ್ಲಿ ನಿಂತ್ಕೋತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅಲ್ಲಿರೋರೆಲ್ರಿಗೂ ತುಂಬಾನೇ ಖುಷಿ ಆಗತ್ತೆ. ಈ ವಿಷಯ ವಿಶಾಲುಗೆ ಗೊತ್ತಾಗತ್ತೆ. ಅವಳ ಕಡೆ ಜನಗಳೆಲ್ಲ ಬಂದು ಯಾವ್ದೇ ಕಾರಣಕ್ಕೂ ಮೀನಾ ತನ್ನ ನಾಮಿನೇಷನ್ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ದಾಗ ಅದನ್ನ ಕೇಳಿ ವಿಶಾಲುಗೂ ಶಾಕ್ ಆಗತ್ತೆ. ಅಷ್ಟೇ ತಾನೇ, ನಿಂತ್ಕೊಳ್ಳಿ, ಅದ್ ಹೇಗ್ ಗೆಲ್ತಾಳೋ ನಾನು ನೋಡೇ ಬಿಡ್ತೀನಿ ಅಂತ ವಿಶಾಲು ಚಾಲೆಂಜ್ ಮಾಡಿ ಹೇಳ್ತಿರ್ತಾಳೆ. ಹಾಗೆ ಹೇಗಾದ್ರೂ ಮಾಡಿ ತಾನ್ ಗೆಲ್ಲೇಬೇಕು ಅಂತ ವಿಶಾಲು ಇನ್ನೂ ಸ್ವಲ್ಪ ದುಡ್ಡನ್ನ ತಗೊಂಡ್ ಬಂದು ಅವಳ ಕಡೆ ಹುಡುಗರುಗಳಿಗೆ ದುಡ್ಡು ಕೊಟ್ಟು ಇದನ್ನೆಲ್ಲ ಎಲ್ರಿಗೂ ಹಂಚಿ ನನಗ್ ಮಾತ್ರ ಓಟ್ ಹಾಕ್ಬೇಕು ಅಂತ ಹೇಳಿ ಅಂತ ವಿಶಾಲು ಹೇಳಿ ಅವ್ರೆಲ್ರನ್ನು ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಶಾಂತಿ ಎಲ್ಲೋ ಆಟೋದಲ್ಲಿ ಹೋಗಿ ಮನೆಗ್ ವಾಪಸ್ ಬರ್ತಾ ಇರ್ಬೇಕಾದ್ರೆ ರೋಡಲ್ಲಿ ಮೀನನ್ ಪೋಸ್ಟರ್ಗಳನ್ನ ನೋಡ್ತಾಳೆ. ನೋಡಿ ಹಾಗೆ ಕೋಪದಿಂದ ಗುರಾಯಿಸ್ತಾ ಆಟೋನ ನಿಲ್ಲಿಸ್ತಾಳೆ. ಅಮ್ಮ, ನೀವ್ ಹೇಳಿದ ಜಾಗ ಇನ್ನೂ ಬಂದಿಲ್ಲ ಅಂತ ಆಟೋದವನು ಹೇಳ್ಬೇಕಾದ್ರೆ, ಪರವಾಗಿಲ್ಲ ನಾನು ಇಲ್ಲೇ ಇಳಿತೀನಿ ಅಂತ ಹೇಳ್ತಾ ಶಾಂತಿ ದುಡ್ಡು ಕೊಟ್ಟು ಆಟೋದವನ್ನ ಅಲ್ಲಿಂದ ಕಳಿಸ್ತಾಳೆ. ಆ ಪೋಸ್ಟರ್ನ ನೋಡ್ಬೇಕಾದ್ರೆ ವಿಶಾಲಾಕ್ಷಿ ಶಾಂತಿಗೆ ಹೇಳಿದ ಮಾತುಗಳೆಲ್ಲ ನೆನ್ಪಗ್ ಬರುತ್ತೆ. ಅದನ್ನ ನೆನೆಸ್ಕೊಂಡು ಕೋಪ ಮಾಡ್ಕೊಂಡು, ಯಾವ್ದೇ ಕಾರಣಕ್ಕೂ ನೀನು ಅಧಿಕಾರಕ್ಕೆ ಬರ್ಬಾರ್ದು ಕಣೆ, ನನ್ನ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ನೀನ್ ಶುರು ಮಾಡ್ಬಿಡ್ತೀಯ, ನಿನಗೆ ನಾನು ಆಳಾಗಿ ಜೀವನ ಮಾಡ್ಬೇಕಾ, ಸಾಧ್ಯನೇ ಇಲ್ಲ, ನೀನು ರಾಣಿಯಾಗಿ ನನ್ ಚೇರ್ ಮೇಲೆ ಕುತ್ಕೊಂಡು ದರ್ಪ ತೋರಿಸ್ತೀಯಾ, ಇಲ್ಲ ಕಣೆ, ಅದಕ್ಕೆ ನಾನ್ ಬಿಡೋದಿಲ್ಲ, ನೀನು ಮಾಡ್ತೀನಿರೇ, ನೀನ್ ಗೆಲ್ಲೋದಕ್ಕೆ ನಾನ್ ಬಿಡೋದೇ ಇಲ್ಲ ಅಂತ ಹೇಳ್ತಾ ಶಾಂತಿ ತಲೆ ಮೇಲೆ ಸೆರಗ ಹಾಕೊಂಡು ಮೀನಿನ ಪೋಸ್ಟರ್ ಎಲ್ಲ ಕಿತ್ತಾಕ್ತಿರ್ತಾಳೆ. ಇದನ್ನ ಮೀನಿನ ಫ್ರೆಂಡ್ಸ್ ಎಲ್ಲ ನೋಡ್ಬಿಡ್ತಾರೆ. ಏಯ್, ಯಾರೇ ಅದು ಕಿತ್ತಾಕ್ತಾ ಇರೋದು ಪೋಸ್ಟರ್ನ, ನಿತ್ಕೊಳ್ಳೆ, ನಿನಗ್ ಮಾಡ್ತೀನಿ ಅಂತ ಹೇಳ್ತಾ ಮೀನಿನ ಫ್ರೆಂಡ್ಸ್ ಎಲ್ಲ ಶಾಂತಿನ ಅಟ್ಟ ಆಡ್ಸ್ಕೊಂಡ್ ಬರ್ತಿರ್ತಾರೆ. ಶಾಂತಿ ಭಯದಿಂದ ಓಡಿ ಹೋಗ್ತಿರ್ತಾಳೆ. ಆದ್ರೂ ಕೊನೆಗೆ ಅವ್ರ ಕೈಗೆ ಸಿಕ್ಕಾಕೋಬಿಡ್ತಾಳೆ. ಆಗ ಅಲ್ಲೇ ಇರೋ ಕಡ್ಡಿನ ತಗೊಂಡು ಅವ್ರು ಚೆನ್ನಾಗಿ ಶಾಂತಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಯಾರೇ ನೀನು, ನಿನ್ ಮುಖ ತೋರ್ಸೆ ಅಂತ ಶಾಂತಿ ಸೆರಗನ್ನ ಕಿತ್ತಾಕೋದಕ್ಕೆ ಅವರೆಲ್ಲರೂ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಶಾಂತಿ ಅವ್ರೆಲ್ರನ್ನು ತಳ್ಳಿ ಅಲ್ಲಿಂದ ಮತ್ತೆ ಓಡೋಗ್ತಾಳೆ. ಏಯ್,
ನಿಂತ್ಕೊಳೆ, ನಿನಗ್ ಮಾಡ್ತೀನಿ ತಡಿಯೆ ಅಂತ ಹೇಳ್ತಾ ಮೀನನ್ ಫ್ರೆಂಡ್ಸ್ ದೂರದಿಂದನೇ ಕಲ್ಲು, ಕೈಗೆ ಏನೇನ್ ಸಿಗುತ್ತೋ ಅದ್ರಿಂದ ಹೊಡಿತಾ ಇರ್ತಾರೆ. ಆದ್ರೆ ಶಾಂತಿ ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸೂರ್ಯನ್ ಗಾಡಿಗೆ ಶಾಂತಿ ಅಡ್ಡ ಬರ್ತಾಳೆ. ಏನಿದು ಸಕ್ರೆ ಯಾಕೆ ಹಿಂಗ್ ಓಡ್ತಾ ಇದಾರೆ ಅಂತ ಸೂರ್ಯ ಭಯದಿಂದ ಕಾರ್ ಇಳಿದು ನೋಡ್ದಾಗ ಆ ಹೂ ಕಟ್ಟು ಅಕ್ಕಂದ್ರು ಅಟ್ಟಾಡ್ಸ್ಕೊಂಡ್ ಬರ್ತಿರ್ತಾರೆ. ಅಕ್ಕ ಅಕ್ಕ ನಿಂತ್ಕೊಳ್ಳಿ, ಯಾಕೆ ಹಿಂಗ್ ಓಡ್ತಾ ಇದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಸೂರ್ಯ ಅವಳನ್ನ ಹಿಡ್ಕೊಳಪ್ಪ, ಹಿಡ್ಕೊ ಅವಳನ್ನ ಬಿಡ್ಬೇಡ ಅಂತ ಆ ಅಕ್ಕಂದ್ರು ಹೇಳ್ತಿರ್ತಾರೆ. ಇರಕ್ಕ ಯಾಕೆ ಏನಾಯ್ತು, ಯಾಕೆ ಹಿಂಗ್ ಓಡ್ ಬರ್ತಾ ಇದೀರಾ ಅಂತ ಸೂರ್ಯ ವಿಚಾರಿಸ್ತಾನೆ. ನೋಡಪ್ಪ, ಅದ್ ಯಾವ್ದೋ ಕತ್ತೆ ನಮ್ ಮೀನನ್ ಪೋಸ್ಟರ್ನ ಅರ್ಧಾಕಿ ಓಡೋಗ್ತಾ ಇದೆ, ಅದಕ್ಕೆಪ್ಪ ಅವಳನ್ನ ಅಟ್ಟಾಡ್ಸ್ಕೊಂಡ್ ಬಂದ್ವಿ ಅಂತ ಆ ಹೂ ಕಟ್ಟು ಅಕ್ಕಂದ್ರು ಹೇಳ್ತಾರೆ. ಅಷ್ಟ್ರಲ್ಲಿ ಶಾಂತಿ ಅಲ್ಲಿಂದ ಓಡೋಗ್ಬಿಟ್ಟಿರ್ತಾಳೆ. ನೋಡ್ದ ಸೂರ್ಯ ಸೆರಗ್ ಮುಚ್ಕೊಂಡ್ ಬಂದು ಮೀನನ್ ಪೋಸ್ಟರ್ನ ಕಿತ್ತಾಕ್ತಿದ್ದಾಳೆ. ನನ್ ಇಷ್ಟಕ್ಕೆ ಇವಳು ಆ ವಿಶಾಲು ಕಡೆಯವಳೆ ಇರ್ಬೇಕು ಅಂತ ಹೂ ಕಟ್ಟ ಅಕ್ಕಂದ್ರೆ ಹೇಳ್ಬೇಕಾದ್ರೆ ಹೋಗ್ಲಿ ಬಿಡಕ್ಕ, ಪಾಪ ನಮ್ ಸಕ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನ್ ಹೇಳ್ದೆ ಅಂತ ಆ ಅಕ್ಕಂದ್ರೆ ಕೇಳ್ಬೇಕಾದ್ರೆ ಅಂದ್ರೆ ಪಾಪ ಆ ಯಮ್ಮ ಪಾಪ ಏನ ಮಾಡ್ಬಿಟ್ರು ಬಿಡು ಹೋಗ್ಲಿ ಅಂತ ಸೂರ್ಯ ಹೇಳ್ತಾನೆ. ಹೋಗ್ಲಿ ಬಿಡೆ, ಆ ಮುದ್ಕಿಗೆ ಚೆನ್ನಾಗ್ ಹೊಡೆದ್ವಲ್ಲ ಅಂತ ಅಕ್ಕಂದ್ರೆ ಹೇಳ್ಬೇಕಾದ್ರೆ ಏನು ಹೊಡೆದ್ಬಿಟ್ರಾ ಅಂತ ಸೂರ್ಯ ಕೇಳ್ತಾನೆ. ಹೌದು ಸೂರ್ಯ, ಕೈಗೆ ಸರಿಯಾಗಿ ಸಿಕ್ಲಿಲ್ಲ, ಇಲ್ಲಾಂದ್ರೆ ಇನ್ನು ಚೆನ್ನಾಗ್ ಹೊಡಿತಾ ಇದ್ವಿ, ಅದಕ್ಕೆ ಕೈಯಲ್ಲಿ ಏನೇನ್ ಸಿಕ್ತೋ ಅದನ್ನೆಲ್ಲ ಎತ್ತಿ ಹೊಡೆದಿದೀವಿ ಅಂತ ಆ ಹೂ ಕಟ್ಟೋ ಅಕ್ಕಂದ್ರು ಹೇಳ್ತಿರ್ತಾರೆ. ಇದನ್ನ ಕೇಳಿ ಸೂರ್ಯಂಗೂ ಬೇಜಾರಾಗತ್ತೆ. ಸರಿ ಹೋಗಿ ಮನೆಗ್ ಹೋಗಿ, ಮನೆಗ್ಲೇ ಲೇಟ್ ಆಗ್ತಿದೆ ಇವಾಗ್ಲೆ ಅಂತ ಹೇಳಿ ಸೂರ್ಯ ಆ ಅಕ್ಕಂದ್ರನ್ನೆಲ್ಲ ಮನೆಗ್ ಹೋಗಿ ಅಂತ ಹೇಳಿ ಕಳಿಸ್ತಾನೆ. ಹಾಗೆ ಹಿಂದೆ ತಿರುಗಿ ಸಕ್ರೆ ಈ ರೀತಿ ಮಾಡಿದ್ದು ಸರಿ ಅಲ್ಲ ಅಂತ ಸೂರ್ಯ ಮನ್ಸಲ್ಲಿ ಅನ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊತಿರ್ತಾನೆ. ಹೀಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.